ಅಲ್ಲಿ ಮಾತ್ರ ಆರ್ಭಟ ಮಾಡ್ತೀರಾ? ಇಲ್ಲ ನನ್ನ ವಾಯ್ಸ್ ಸ್ವಲ್ಪ ಜೋರೆ. ಎಲ್ಲಾ ಟೈಮು ಆರ್ಭಟ ಬೇಡ. ಬದಲಾಗಿ ಬಂದೆ. ಜನರು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಅಶ್ವಿನಿ ಅವ್ರ ಜೊತೆ ಒಂದು ಫೈಟ್ ಕೊಟ್ಬಿಟ್ರೆ ನಾನು ಹೀರೋ ಆಗ್ತೀನಿ ಅಂತ. ಹೀರೋ ಆಗೋಕ್ಕೋಸ್ಕರ ನನ್ನತನ ನಾನು ಕಳ್ಕೊಳಕ್ ಆಗಲ್ಲ. ನನ್ ಗಿಲ್ಲಿ ಜೊತೆನೆ ಜಾಸ್ತಿ ಜಗಳ ಆಗಿರೋದು ಮನೆಯಲ್ಲಿ. ನಂದು ಗಿಲ್ಲಿಯನ್ನ ಬೇರ್ಗಳು ಇಟ್ಕೊಂಡು ಬೆಳೀತಾ ಇದ್ದಿದ್ದು ಒಂದಷ್ಟು ಕಟ್ಟಾಗ್ತಾ ಇದೆ ಬೇರ್ಗಳು. ನಾನು ಯಾವ್ದೋ ಲವ್ ಮ್ಯಾಟರ್ ವ್ಯಾ ಅಂದಿದ್ಕೇನೆ ನನಗೆ ಬಿಡ್ಲಿಲ್ಲ. ಇನ್ನು ಅತಿಥಿಗಳಿಗೆ ವ್ಯಾ ಅಂತ ಅಂದಾಗ ಡೆಫಿನೆಟ್ಲಿ ಬಿಡಲ್ಲ. ಜೊತೆಗೆ ಇದ್ದಿದ್ದ ಕಾರಣದಿಂದ ಟಾಸ್ಕ್ ಅಲ್ಲಿ ಕೊಡ್ಬೇಕು ಅಂತ ಜಗಳ ಆಡ್ದ. ಕೊಟ್ಟ ಮೇಲೆ ಗೆದ್ದ ಮೇಲೆ ರಪ್ ಅಂತ ತಿರುಗ್ಬಿಟ್ಟು ಗಿಲಿ ಪಕ್ಕ ಹೋಗ್ಬಿಟ್ಟಿದ್ದೆ. ಸ್ಮಾರ್ಟ್ ಆಗಿದ್ದಿದ್ರೆ ಮೇ ಬಿ ಇನ್ನೂ ಒಂದು 4-5 ವಾರನೋ ಫಿನಾಲೆವರೆಗೇನೋ ನಾನು ಹೋಗ್ತಾ ಇದ್ದೆ. ಬಟ್ ಯಾವತ್ತೂ ರಿಷಾ ಫೇಕ್ ಆಗಿರ್ಲಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಸಖತ್ತಾಗಿ ಸೂಪರ್ ಆಗಿ ಆರ್ಭಟ ಮಾಡಿ 9ನೇ ಸ್ಪರ್ಧಿಯಾಗಿ ಎಲಿಮಿನೇಟ್ ಆಗಿರುವಂತಹ ದ ವೆರಿ ಬ್ಯೂಟಿಫುಲ್ ರಿಷಾ ಗೌಡ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಮಾತ್ರ ಆರ್ಭಟ ಮಾಡ್ತೀರಾ? ಇಲ್ಲ ನನ್ನ ವಾಯ್ಸ್ ಸ್ವಲ್ಪ ಜೋರೆ. ಹೊರಗಡೆ ಮಾತ್ರ ಅಂತ ಅಲ್ಲ. ಬಟ್ ಆದ್ರೆ ಕಲ್ತಿದ್ದೇನಂತ ಅಂದ್ರೆ ಎಲ್ಲ ಟೈಮು ಆರ್ಭಟ ಬೇಡ. ಇರೋ ಸಿಚುವೇಶನ್ಗೆ ಆರ್ಭಟ ಮಾಡಿದಾಗ ಅದಕ್ಕೆ ತೂಕ ಜಾಸ್ತಿ ಇರುತ್ತೆ ಅನ್ನೋದು ಕಲಿತೆ. ಇತ್ತು, ನಾನು ಹೇಗಿದ್ದೆ ಹಾಗೇ ಇದ್ದೆ. ಸೊ ಬಟ್ ಬದಲಾಗಿ ಬಂದೆ. ಅದು ಒಂದು ಒಳ್ಳೆ ಪಾಠ ನನಗೆ. ನೀವು ಮಾತಾಡೋದ್ರಲ್ಲಿ 2 ಅರ್ಥ ಆಗ್ತಾ ಇದೆ. ಹೇಗಿದ್ದೆ ಅದೇ ಥರನೇ ಇದ್ದೆ, ಬದಲಾಗಿ ಬಂದೆ ಅಂತ. ಸೊ ಯಾವ ರೀತಿ ಇದ್ರಿ ಅಂಡ್ ಏನೆಲ್ಲ ಬದಲಾವಣೆಗಳಾಯ್ತು ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಅಂತ? ನೇರ ನುಡಿನೇ ನಾನು. ನನಗಿಷ್ಟ ಆದರೆ ಇಷ್ಟ ಅಂತಲೇ ಹೇಳ್ತಾ ಇದ್ದೆ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದೆ. ಆ ಥರ ಅಂತ ನೋಡಬೇಕು ಅಂತ ಅಂದರೆ ಹೊರಗಡೆ ನನಗೆ ಗೊತ್ತಿತ್ತು ಗಿಲ್ಲಿಗೆ ಎಷ್ಟಿತ್ತು ಏನು ಅಂತ ಹೇಳಿ. ನಾನು ಗಿಲ್ಲಿನ ಎದುರಾಕೊಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಯಾಕಂದರೆ ನನಗೆಲ್ಲೋ ಮನ್ಸಿಗೆ ನೋವಾಗ್ತಿತ್ತು ಅನ್ನೋದಕ್ಕೋಸ್ಕರ ನಾನು ಅಲ್ಲೇ ಡೈರೆಕ್ಟಾಗಿ, ಯಾಕಂದರೆ ನಾನು ಫೇಕ್ ಆಗೋ ಇನ್ಸಿಡೆಂಟೇ ಇರಲಿಲ್ಲ. ಈವನ್ ಅಶ್ವಿನಿ ಅವ್ರ ಮ್ಯಾಟ್ರು ಬಂದಾಗ ನಾನು ಇದ್ದಾಗ ನೋಡಿದ್ದೆ ಬೇರೆ. ನನಗೆ 2 ನಿಮಿಷ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತು. ನಾನು ಹೊರಗಡೆ ನೋಡಿದ್ದು ವ್ಯಕ್ತಿನ ಇವರು ಅಂತ. ಬರ್ಬೇಕಾದ್ರೆ ಅವ್ರು ಎಲ್ಲಿ ಕಾಣಿಸಿದ್ರು ಬಿಡಿ, ಹೇಗಿದ್ರು ಅಂತ ಹೇಳ್ಬಿಟ್ಟು. ಸೊ ಬಟ್ ಆ ಥರ. ಸೊ ನಾನು ಸಿಚುವೇಶನ್ಗೆ ತಕ್ಕಂಗೆ ಬಿಹೇವ್ ಮಾಡ್ತಾ ಇದ್ದೆ. ನನಗೆ ಇಷ್ಟ ಆಗಿಲ್ಲ ಅಂತ ಅಂದಾಗ ನನಗೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬಿಟ್ಟು. ಮೇ ಬಿ ಅದು ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಯಾಕಂದರೆ ಆ ಮೂಮೆಂಟ್ಗೆ ನನಗೆ ಇಷ್ಟ ಇಲ್ಲ ಅಂತ ಅಂದರೆ ಐ ವುಡ್ ಹ್ಯಾವ್ ಫೈಟ್ ಫಾರ್ ದ್ಯಾಟ್, ಐ ವುಡ್ ಹ್ಯಾವ್ ಸ್ಟ್ಯಾಂಡ್ ಫಾರ್ ಇಟ್. ನೆಕ್ಸ್ಟ್ ಅವರೇ ಬಂದು ನನ್ನ ಜೊತೆ ನಗ್ನಗ್ತಾ ಮಾತಾಡಬೇಕಾದ್ರೆ ನಾನು ದೂರ ತಳ್ಳೋಳು ಅಲ್ಲ, ನಗ್ನಗ್ತಾ ಇದ್ದೆ ಕೂಡ. ಅದು ಯಾವತ್ತೂ ಹೊರಗಡೆ, ಅದು ನೇಚರ್, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಕಲ್ತಿದ್ದೇನು ಅಂತ ಅಂದರೆ ಅದೊಂದು ಸಡನ್ ಕೋಪ ಅನ್ನೋದು ಬರುತ್ತಲ್ಲ. ಯಾಕಂದರೆ ಒಂದ್ಸತಿ ಕಂಟ್ರೋಲ್ ಮೀರಿ ಕೋಪ ಬರುತ್ತೆ, ಆ ಮುಂಗೋಪ ಬಂದಿದ್ದ ಟೈಮಲ್ಲಿ ಒಂದು ಸ್ವಲ್ಪ ತಾಳ್ಮೆ ತಗೊಂಡು ರಿಯಾಕ್ಟ್ ಮಾಡಿದ್ರೆ ಎಷ್ಟೊಂದು ಸಿಚುವೇಶನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದು ಬಿಗ್ ಬಾಸಿಂದ ನನಗೆ ಜೀವನಕ್ಕೆ ಪಾಠ ಕಲ್ತಿದ್ದು ಕ್ಷಣ ಅದು. ಲೈಫ್ ಟೈಮಲ್ಲಿ ಲೈಕ್ ಯಾರು ಕಲಿಸ್ತಾ ಇರೋದನ್ನ ಬಿಗ್ ಬಾಸ್ ಕಲಿಸಿದ್ದಾರೆ ರಿಷಾಗೆ ಅನ್ನೋದನ್ನ ಉಳಿದು ಬಿಡುತ್ತೆ. ಅದು ನಮ್ಮ ಮನೇಲೂ ತುಂಬಾ ಖುಷಿಯಾಗಿದ್ದಾರೆ. ಇನ್ಸಿಡೆಂಟ್ ಆಗಿದ್ದಕ್ಕೆ ಬೇಜಾರಿಲ್ಲ. ಬಿಗ್ ಬಾಸ್ ಇಂದ ಹೋಗಿ ಸ್ವಲ್ಪ ತಾಳ್ಮೆ ಕಲಿಬೇಕು ಅಂತ ನಿನ್ ಬಾಯಲ್ಲಿ ಇದೆಲ್ಲ ಬರ್ತಾ ಇದೆ ಅಂತ ಅಂದಿದ್ದಕ್ಕೆ ಐ ಆಮ್ ಲೈಕ್ ವೆರಿ ಹ್ಯಾಪಿ, ಗ್ರೇಟ್ಫುಲ್ ಫಾರ್ ಇಟ್. ಓಕೆ, ಈಗ ಸಾಮಾನ್ಯವಾಗಿ ಫಸ್ಟೇ ಹೋದ್ರೆ ಅಲ್ಲಿ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕು. ಬಟ್ ನಿಮ್ಗೇನಂತಂದ್ರೆ ಹೊರಗಡೆ ಇದ್ಕೊಂಡು ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಸೊ ಅವರವರ ಕ್ಯಾರೆಕ್ಟರ್ ಏನು, ಹೆಂಗೆ ಆಡ್ತಿದ್ದಾರೆ, ಯಾವ ಥರ ಆಡ್ತಿದ್ದಾರೆ ಅನ್ನೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು ನಿಮಗೆ. ಸೊ ಎಲ್ಲಿ ಎಡವಿದ್ರು ರಿಷಾ ಗೌಡ ಅವರು ಅಂತ? ಎಲ್ಲೂ ಎಡವಲಿಲ್ಲ. ಎಡವಿದ್ದಂದ್ರೆ ಒಂದೇ ಕಡೆ ಸ್ಮಾರ್ಟಾಗಿ ಬಿಹೇವ್ ಮಾಡಬೇಕಾಗಿತ್ತಾ ಅಂತ ನಾನು ಕಂಪ್ಲೀಟಾಗಿ ಜೀವ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಬಟ್ ಆದರೆ ಒಳ್ಳೇದೇ, ಇವತ್ತು ಜೀವ್ಸಿದ್ಕೆ ಹೊರಗಡೆ ನಾನು ಬಂದ ಮೇಲೆ ನೀವಿನ್ನೂ ಡಿಸರ್ವಿಂಗ್ ಇದ್ದೀರಾ ಅಂತ ಜನರು ಅಭಿಪ್ರಾಯ ಪಾಸಿಟಿವ್ ಆಗಿ ತೊಗೊತಾ ಇದ್ದೀನಿ. ಅಂದರೆ ಅಷ್ಟು ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು 100% ಜೀವ್ಸಿದ್ದೀನಿ. ಸ್ಮಾರ್ಟ್ ಆಗಿದ್ದಿದ್ರೆ ಮೇ ಬಿ ಇನ್ನೂ ಒಂದು 4-5 ವಾರನೋ ಫಿನಾಲೆವರೆಗೇನೋ ನಾನು ಹೋಗ್ತಾ ಇದ್ದೆ. ಬಟ್ ಯಾವತ್ತೂ ರಿಷಾ ಫೇಕ್ ಆಗಿರಲಿಲ್ಲ. ಯಾಕಂದರೆ ಅಗ್ರೆಷನ್ ಆಗಲಿ, ಆ ಸ್ವೀಟ್ನೆಸ್ ನೋಡೋಕ್ಕೂ ಟೈಮ್ ಸಾಕಾಗಲಿಲ್ಲ. ಆ 1 ವೀಕ್ ಆ್ಯಕ್ಚುಲಿ ನಾನು ಕಂಪೋಸ್ಡ್ ಆಗಿದೆ. ಜೈಲ್ಗೆ ಹಾಕಿದಾಗ ಅಲ್ಲಿಂದ ಹೊರಗಡೆ ಬಂದಮೇಲೆ ಐ ವಾಸ್ ರೀಡಿಂಗ್ ಅ ಲಾಟ್ ಆಫ್ ಮೈಂಡಲ್ಲಿ ಆಗ್ತಾ ಇತ್ತು ನನಗೆ. ಆ ವಾರನೂ 3 ಪಾಯಿಂಟ್ಸಲ್ಲಿ ನಂಗೆ ತುಂಬ ಎಕ್ಸ್ಟ್ರೀಮಾಗಿ ಟ್ರಿಗರ್ ಆದ್ರೂ ಕಂಟ್ರೋಲಲ್ಲಿದ್ದೆ. ಬಟ್ ಎಲ್ಲೋ ಮಾಡುವವ್ರ ಜೊತೆ ಲಾಸ್ಟಲ್ಲಿ ಆಗಲಿಲ್ಲ ನನಗೆ. ಅದು ಒಂಥರ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಬದ್ಕೊಳ್ಳಿ ನಾನು. ಅಲ್ಲಿ ಗೊತ್ತಿದ್ರು ಕೂಡ ನನಗೆ ಹೊರಗಡೆ ಇವ್ರ ಜೊತೆ ಹಿಂಗಿದ್ರು, ಒಳಗಡೆ ನಂಗೆ ಇರೋಕ್ಕಾಗಿಲ್ಲ ಅಂತ ಅಂದರೆ ನನ್ನ ರೆಸ್ಪೆಕ್ಟ್ ನಾನು ಎಲ್ಲೂ ಕಳ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಅದಕ್ಕೋಸ್ಕರ ನೆಗೆಟಿವೋ ಪಾಸಿಟಿವೋ ಅಂತ ಅಲ್ಲ, ಯಾರ ಹತ್ರನೂ ನನ್ನ ರೆಸ್ಪೆಕ್ಟ್ ಪಾಯಿಂಟ್ಔಟ್ ಮಾಡಿ ರಿಷಾ ಹಿಂಗೆ ಅಂತ ನನ್ನ ಮುಖದ ಮುಂದೆ ಯಾರಿಗೂ ಹೇಳೋಷ್ಟು ಧೈರ್ಯ ಇರಲಿಲ್ಲ. ಹಿಂದ್ಗಡೆ ಮಾತಾಡ್ಕೊಂಡಿರೋದುಂಟು, ಬಟ್ ಹೇಳ್ದವ್ರಿಗೆ ಯಾವತ್ತೂ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ತಗೊಳ್ಳಿಲ್ಲ. ಅದು ಖುಷಿ ಇದೆ ಅಷ್ಟೇ.
ಎಲ್ಲ ಒಂದ್ ಕಡೆ ನಿಮ್ಗಿಂತ ಚೆನ್ನಾಗಿ ಆಡದೇ ಇರೋವಂಥವ್ರು ಕೂಡ ಇನ್ನೂ ಮನೆಯಲ್ಲಿದ್ದಾರೆ ಅನ್ನುವಂಥದ್ದು ನೀವು ಹೊರಗಡೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳ ಮೂಲಕ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಅಥವಾ ಕರ್ನಾಟಕ ಜನತೆ ಆಗಿರ್ಬೋದು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಮಾಳು ಅವರಾಗಿರ್ಬೋದು ಏನೂ ಇಲ್ಲ, ಸ್ಪಂದನ ಅವರಾಗಿರ್ಬೋದು ಏನೂ ಇಲ್ಲ, ಧನುಷ್ ಅವ್ರ ಬಗ್ಗೆನೂ ಕೂಡ ಸುಮ್ಮನೆ ಒಂದ್ ಸ್ವಲ್ಪ ಟಾಸ್ಕ್ ಅಂತ ಬಂದಾಗ ಆಡ್ತಾರೆ, ಮಿಕ್ಕಿ ಟೈಮಲ್ಲಿ ಏನೂ ಇಲ್ಲ. ಅಭಿಷೇಕ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಧ್ರುವಂತೂ ಅಷ್ಟೇನೆ, ಯಾವಾಗ ಟ್ರಿಗರ್ ಆಗ್ತಾರೆ, ಯಾವಾಗ ಸೈಲೆಂಟ್ ಆಗಿರ್ತಾರೆ, ಯಾವಾಗ ನಗ್ತಾರೆ ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಸೊ ಅವ್ರಿಗೆಲ್ಲ ಸಿಕ್ಕಿರುವಂತ ಅವಕಾಶ ನಿಮಗೆ ಮಿಸ್ ಆಯ್ತಾ ಅನ್ನುವಂಥದ್ದು, ಅಂದ್ರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ಕೊರಗೇನಾದ್ರೂ ಇದೆಯಾ ಅಂತ? ಆಕ್ಚುಲಿ ಹೌದು, ಯಾಕಂದ್ರೆ ಎವಿಕ್ಷನ್ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಈವನ್ ಗಿಲ್ಲಿನೂ ನನ್ಗೆ ಹೇಳ್ತಾ ಇದ್ದ, ನೀನ್ ಹೋಗಲ್ಲ ಬಿಡು ಅಂದ್ಬಿಟ್ಟು. ಸಡನ್ ಆಗಿ ಗಿಲ್ಲಿ ನನ್ನ ಹೆಸರು ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಮೂಮೆಂಟ್ ಅಲ್ಲಿ ತಗೊಂಡಾಗ ನಾನೇ 2 ನಿಮಿಷ ಶಾಕ್ ಆದೆ. ಅವನ್ಗೆ ಪಾಪ ರಿಯಾಲಿಟಿ ಅರ್ಥ ಆಗೋಯ್ತೇನೋ ಎವಿಕ್ಷನ್ ಟೈಮಲ್ಲಿ ಏನಾಯ್ತು ಅಂತ ಹೇಳಿ. ನೀವೇ ಹೇಳ್ದಂಗೆ ಎಲ್ಲರೂ ಹೇಳಿದ್ದಾರೆ ನನಗೆ, ಮ್ಯಾಮ್ ನೀವು ಡಿಸರ್ವಿಂಗ್ ಇದ್ದೀರಾ, ಸ್ಟ್ರಾಂಗ್ ಇದ್ದೀರಾ, ಇನ್ನೂ ಸಾಕಷ್ಟು ವಾರ. ನಂದು ಆ ಚೇಂಜಸ್ನ ನೋಡೋಕ್ಕೆ ಆಗ್ದೇನೆ ಫುಲ್ ಸ್ಟಾಪ್ ಆಗೋಯ್ತು ಅನ್ನೋ ಬೇಜಾರು ನನಗಿತ್ತು. ಯಾಕಂದರೆ ಆ ಚೇಂಜಸ್ನ ಜನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಿದ್ರೇನೋ, ಮತ್ತೆ ನಂದು ಗಿಲ್ಲಿದು ರೀಬಾಂಡ್ ಆಗ್ತಿತ್ತು. ನಾಟ್ ಓನ್ಲಿ ಗಿಲ್ಲಿ, ರಘು ಅವ್ರ ಜೊತೆ ನಾನು ತುಂಬ ಚೆನ್ನಾಗಿದ್ದೆ, ಮನೆಯವ್ರ ಜೊತೆ ಎಲ್ಲರ ಜೊತೆ ನಾನು ಚೆನ್ನಾಗಿದ್ದೆ. ಆ ಕನೆಕ್ಷನ್ ಎಲ್ಲೋ ಬರೋ ಟೈಮಲ್ಲಿ ಫುಲ್ ಸ್ಟಾಪ್ ಆಗಿದ್ದು ಬೇಜಾರಿತ್ತು. ಯಾಕಂದರೆ ನನ್ನ ಮೈಂಡಲ್ಲೂ ಬೇರೆಯವ್ರ ಹೆಸರುಗಳಿತ್ತು. ಅದು ಅನ್ಫೇರೋ ಏನೋ ಗೊತ್ತಿಲ್ಲ, ನನ್ನ ಲಕ್ ಕೈ ಬಿಡ್ತು ಅಂತ, ಅಥವಾ ಯಾರ್ದಾರು ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ಕೂತಿದ್ದೀನೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಖುಷಿ ಏನಂತ ಅಂದರೆ, ನಾರ್ಮಲ್ ಆಗಿ ಇವ್ರುಗಳ ಮುಂದೆ ಈಗ ಒಂದು 5 ನೇಮ್ಸ್ ನೀವು ಏನು ಹೇಳಿದ್ರಿ, ನನ್ನ ಗ್ರಾಫ್ ಅದಕ್ಕಿಂತ ಮೇಲಿತ್ತು ಅಂತ ನನಗೆ ಗೊತ್ತಿತ್ತು. ಬಟ್ ಆ 5 ಜನದನ್ನ ಕಳಿಸಿ ನಾನು ಬಂದಿದ್ದರೆ ನಾರ್ಮಲ್ ಎವಿಕ್ಷನ್ ಆಗ್ತಿತ್ತು. ಆದರೆ ಇವಾಗ ಪೀಪಲ್ ಆರ್ ಟಾಕಿಂಗ್ ಟು ಮೀ ಲೈಕ್ ನೀವು ಪಾಸಿಟಿವ್ ಆಗಿದ್ರಿ, ಸ್ಟ್ರಾಂಗ್ ಆಗಿದ್ರಿ, ಇಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗಡೆ ಬರಬಾರ್ದಾಗಿತ್ತು ಅಂದಾಗ ಮೇ ಬಿ ನೆಕ್ಸ್ಟ್ ಯಾರೇ ಎಲಿಮಿನೇಟ್ ಆದ್ರೂ ಈ ವರ್ಡ್ಸ್ಗಳನ್ನ ಯೂಸ್ ಮಾಡಲ್ಲ ಅಲ್ಲ ಎಲ್ಲರಿಗೂ. ನನ್ನ ಡಿಸರ್ವ್ ಏನು ಅಂತ ಜನರಿಗೆ ಅರ್ಥ ಆಗಿದೆ, ಅಥವಾ ನನ್ನ ಪೊಸಿಷನ್ ಏನು, ನಾನು ಇನ್ನೂ ಎಷ್ಟು ಚೆನ್ನಾಗಿ ಆಟ ಆಡಬಲ್ಲೆ ಅಂತ ಹೇಳಿ ಜನರು ಗುರ್ತಿಸಿದ್ದಾರೆ ಅಂದ್ರೆ ಅಲ್ಲಿ ಮನೆ ಒಳಗಡೆ ಇದ್ದು ಆಟ ಆಡ್ಬೇಕಂತ ಏನಿಲ್ಲ, ಹೊರಗಡೆ ಅವ್ರಿಗೆ ಅರ್ಥ ಆಗಿದೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೆ ಅಂತ. ಅದಕ್ಕೆ ತುಂಬಾ ಖುಷಿ ಆಯ್ತು ಅಷ್ಟೇ ನನಗೆ. ಬಿಗ್ ಬಾಸ್ ಮನೆಯಲ್ಲಿ ಮೈಂಡ್ ಗೇಮ್ ವರ್ಕ್ ಆಗುತ್ತಾ ಅಂತ? ತುಂಬ ಮೈಂಡ್ ಗೇಮ್ ಆಡಿಲ್ಲ ಅಂದರೆ ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಲ್ಲ. ಮೈಂಡ್ ಗೇಮ್ ಕಂಪ್ಲೀಟ್ ಆಗಿ, ಯಾಕಂದರೆ 24 hours ಕ್ಯಾಮ್ರಾ ಇರುತ್ತೆ, ನಾವು ಮರೆತು ಬಿಡ್ತೀವಿ. ನಾನು ಎಲ್ಲೋ ಮರ್ತಿದ್ದುಂಟು. ಕ್ಯಾಮ್ರಾ ಇದೆ ಅಂತ ಯಾವಾಗಲೂ ಪರಿಜ್ಞಾನದಲ್ಲಿದ್ದರೆ ಗೇಮ್ ಬೇರೆ ಥರನೇ ಇರುತ್ತೆ. ಈ ಸೀಸನಲ್ಲಿ ಎಸ್ಪೆಷಲಿ ಅದೇ ಎಲ್ಲೋ ಪ್ರಾಬ್ಲಮ್ಮು ಆಗ್ತಾ ಇರೋದು. ಯಾಕಂದರೆ ಕ್ಯಾಮ್ರಾ ಇದೆ ಅಂತ ಜಗಳ ಮಾಡಿಬಿಡ್ತಾ ಇದ್ದಾರೆ. ನನಗೆ ತುಂಬ ಅನ್ನಿಸ್ತು. ಅದಕ್ಕೆ ನನಗೆ ನೀವು ಅಬ್ಸರ್ವ್ ಮಾಡಿದ್ರೆ ಮನೇಲಿ ಕನೆಕ್ಷನ್ ಬೆಳಿಲಿಲ್ಲ ನನಗೆ. ಒಬ್ಬಳೇ ಹೋದೆ, ಒಬ್ಬಳೇ ಬಂದೆ. ಬಟ್ ರಾಶಿಕಾ ಶಿ ವಾಸ್ ಫೈನ್. ಬಟ್ ಅವಳದು ನಾನು ಕ್ಲಾರಿಟಿ ಕೊಡಬೇಕು. ನಾನು ನಿಜವಾಗ್ಲೂ ಫ್ರೆಂಡ್ಶಿಪ್ ಅನ್ನೋದು, ಈಗ ನಾನು ನಿಮ್ಮನ್ನ ಫ್ರೆಂಡು ಅಂತ ಅಂದಾಗ ಒಂದೇ ತಟ್ಟೆಲಿ ಊಟ ಮಾಡಿರ್ತೀವಿ. ಆ ಫ್ರೆಂಡ್ ಅಂದಾಗ ಏನೇನೋ ಹೇಳ್ಕೊಂಡಿರ್ತೀವಿ, ಆ ಫ್ರೆಂಡ್ ಹತ್ರನೇ ಇರಬೇಕು. ಅದು ಹೊರಗಡೆ ಬಂದ ಎಪಿಸೋಡ್ ನೋಡಿದ್ಮೇಲೆ ನಂಗೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ತಗೊಂತಾ ಇದ್ದಾರೆ, ಟಾಪ್ 5 ಅಲ್ಲಿ ನೀವು ಯಾಕೆ ರಾಶಿಕನ ಹೆಸರೇ ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಅಲ್ಲಿ ಹೇಳ್ಬಿಟ್ಟು ಬಂದ್ರಿ ಒಳ್ಳೆ ಫ್ರೆಂಡ್ ಅಂತ ಹೇಳಿ. ನನಗೆ ಹೊರಗಡೆ ಬಂದು ಕೆಲವು ವಿಷಯಗಳು ನೋಡಿದಾಗ ವಾಟ್ ಶಿ ವಾಸ್ ಡೂಯಿಂಗ್ ನನ್ನ ಫ್ರೆಂಡ್ ಆಗಿ ಹಿಂದ್ಗಡೆ. ಫ್ರೆಂಡು ಅಂತ ಬರೀ ಮುಖಕ್ಕೆ ಹೇಳೋದಲ್ಲ, ಯಾವತ್ತು ಒಳ್ಳೆ ಫ್ರೆಂಡ್ ಆದವರು ನಿನ್ನ ಕಷ್ಟದಲ್ಲಿ ಅಂದ್ರೆ ಸುಖದಲ್ಲಿ ಇರ್ತೀನಿ, ಕಷ್ಟದಲ್ಲಿ ಇರೋದು ಅಂತ ಅಲ್ಲ, ಮುಖದ ಮುಂದೆ ಮಾತ್ರ ನಗ್ನಗ್ತಾ ಮಾತಾಡ್ಬಿಟ್ಟು ಹಿಂದ್ಗಡೆ ಕುತ್ಕೊಂಡು ಯಾರೋ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂತಾರಲ್ವಾ, ಅವ್ರ ಫ್ರೆಂಡ್ ಅಲ್ಲ. ನಾನೇ ಅದೇ ಜಾಗದಲ್ಲಿ ಆಗಿದ್ರು, ನನ್ನ ಜೊತೆಗೆ ಯಾರು ರಾಶಿಕನ್ ಬಗ್ಗೆ ಮಾತಾಡಿಲ್ಲ ನನ್ನ ಮುಂದೆ. ಅಂದ್ರೆ ಆ ಕನೆಕ್ಷನ್ ಬೆಳೆದಾಗ ಮಾತಾಡಿದ್ರೆ ಅವಳು ಹಾಗೆ ಸ್ವಲ್ಪ ಮುಂಗುಪ್ಪಿ ಅಥವಾ ಸ್ವಲ್ಪ ಬೇಗ ಡಿಸಿಷನ್ಸ್ ತಗೋಬಿಡ್ತಾಳೆ ಅಂತ ಹೇಳ್ತಿದ್ದೆ ಕೂಡ ಒಪ್ಕೊಂತಾ ಇರ್ಲಿಲ್ಲ. ಈಗ ಮೊನ್ನೆ ನಾನು ಧನುಷ್ ಗಿಲ್ಲಿ ವಿಷಯದಲ್ಲೂ ಅದೇ ಆಗಿದ್ದು. ಸಾರಿ, ಕಾವ್ಯನ್ ವಿಷಯದ ಏನ್ ಮಾಡ್ತಾ ಇದ್ದಾರೆ ಫ್ರೆಂಡು ಅಂದ್ಬಿಟ್ಟು ಧನುಷ್ ಹೆಂಗೆಂಗೋ ಮಾತಾಡ್ತಾ ಇದ್ದಾರೆ. ಬೇಜಾರಾಯ್ತು ನನಗೆ, ಹೊರಗಡೆ ಬಂದೊಳಗೆ ಬೇಜಾರಾಯ್ತು. ಅಂದ್ರೆ ಅವ್ರಿಗೆ ಬರೀ ಅಶ್ವಿನಿಯನ್ನ ಕಾಡಿದ್ರೆ ಮಾತ್ರ ಎಲ್ಲಿ ತಗೊಂಡ್ರು ಸ್ಟ್ಯಾಂಡು ಫ್ರೆಂಡ್ಶಿಪ್ಗೆ, ಎಲ್ಲಿ ವ್ಯಾಲ್ಯೂ ಬಂತು ಹಂಗಾದ್ರೆ ಫ್ರೆಂಡ್. ಯಾವತ್ತು ಫ್ರೆಂಡ್ ಆದವರು ಎದುರುಗಡೆ ಮಾತ್ರ ಅಲ್ಲ ಅಮ್ಮ, ನೀನು ಹಿಂದೆ ಕೂಡ ನಿನ್ನ ಹೆಸರಿಗೆ ಧಕ್ಕೆ ಬರ್ದಿರಂಗೆ ನೋಡ್ಕೋಬೇಕು. ನಂಗೆ ಆ ಮನ್ಸು ಬೇಜಾರಾಗಿರೋದಕ್ಕೆ ನಾನು ಎಲ್ಲೋ ಅವ್ರ ಹೆಸರು ತೊಗೊತಿಲ್ಲ. ಅಂದರೆ ನನಗೆ ನ್ಯಾಯವಾದ ಫ್ರೆಂಡ್ಶಿಪ್ ಸಿಗ್ಲಿಲ್ವಾ ಅನ್ನೋದು ಬೇಜಾರಿದೆ ಅಷ್ಟೇ. ನಂಗೆ ಯಾವುದು ಕನೆಕ್ಷನ್ ಇರಲಿಲ್ಲ, ಅದಕ್ಕೆ ಒಬ್ಬಳೇ ಹೋದೆ, ಒಬ್ಬಳೇ ಬಂದೆ. ಯಾರು ಮನೇಲಿ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬೆಳಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ರಾತ್ರಿ ಜಗಳ ಆಡ್ತಾರೆ, ಅಥವಾ ರಾತ್ರಿ ಚೆನ್ನಾಗಿ ಮಾತಾಡ್ತಾರೆ, ಬೆಳಗ್ಗೆ ಜಗಳ ಆಡ್ತಾರೆ. ನನ್ನ ಪರ್ಸ್ನಾಲಿಟೀಸ್ಗೆ ಹಂಗಿಲ್ಲ. ಜಾನ್ವಿ ಅವ್ರಿಗೆ ಇವತ್ತಿಗೂ ಹೇಳ್ತೀನಿ ಕ್ಯಾಮ್ರಾದಲ್ಲಿ, ಇಡೀ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾತಾಡದೇ ಇರೋ ವ್ಯಕ್ತಿ ಅಂದರೆ ಅದು ಜಾನ್ವಿ ಮಾತ್ರ, ಹೊರಗಡೆ ಬಂದರೂ ಕೂಡ. ಯಾಕಂದರೆ ನಾನು ಹಾಗೆ, ಇಷ್ಟ ಇದೆ ಅಂದರೆ ಇಷ್ಟ ಇದೆ ಅಂತೀನಿ, ಇಷ್ಟ ಇಲ್ಲ ಅಂದರೆ ಅದು ಲೈಫ್ ಟೈಮ್ ಗಾನ್ ನನಗೆ. ಶಿ ವಾಸ್ ಪ್ರಿಟೆಂಡಿಂಗ್, ಬೆಳಗ್ಗೆ ಚೆನ್ನಾಗಿ ಮಾತಾಡ್ಸೋದು, ರಾತ್ರಿ ಜಗಳ ಆಡೋದು. ಐ ಡೋಂಟ್ ಎಂಟರ್ಟೈನ್ ಸಚ್ ಕ್ಯಾರೆಕ್ಟರ್. ಯಾಕೆ ಆ ಥರ ಮಾಡ್ತಿರೋಂಥ ಜಾನ್ವಿ ಅವರು? ಜಾನ್ವಿನೇ ಅಂತಲ್ಲ, ತುಂಬ ಜನ ಹಾಗೆ ಮಾಡ್ತಾ ಇದೆ. ಯಾಕಂದರೆ ಕ್ಯಾಮ್ರಾ ಇದೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೇನ ಮೇ ಬಿ ರೆಸಾರ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಲೈವಲ್ಲಿ ನೋಡಿದ್ರೆ ನೀವು ಫೀಲ್ ಆಗುತ್ತೆ. ನನಗೆ ತುಂಬ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅದು ಲಾಸ್ಟಲ್ಲಿ.
ಆರಾಮಾಗಿ ಬೆಳಿಗ್ಗೆ ಎದ್ದೇಳ್ತಾರೆ, ತಿಂತಾರೆ. ಟಾಸ್ಕ್ ಅನ್ನೋದು ಇರಲಿಲ್ಲ ಅಂದರೆ ಏನು ಅಂತ ಗೊತ್ತಿಲ್ಲ. ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ರೂ ಕೂಡ ಎಲ್ಲಿ ಕೊಟ್ಬಿಟ್ರೆ ನೆಗೆಟಿವ್ ಆಗ್ಬಿಡ್ತೀವಿ ಅನ್ನೋ ಭಯದಲ್ಲೇ ಇದ್ದಾರೆ. ಸೊ ನಾನು ಆ ಭಯದಲ್ಲಿ ಇರಲಿಲ್ಲ. ನನಗೆ ಬೇಜಾರಾದಾಗ ನಾನು ಹೇಳಿರೋದಕ್ಕೇನೆ ಜನರು ನನ್ನ ನೆಗೆಟಿವ್ ನೋಡಿದ್ದಾರೆ, ಪಾಸಿಟಿವ್ ನೋಡಿದ್ದಾರೆ. ನಾನು ನೆಗೆಟಿವ್ ಆದಾಗ ಕರ್ಸಿ ಅವಳನ್ನ ಅಂತ ಹೇಳಿದ್ದು ಜನರೇ ಇವತ್ತು ಶಿ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್, ಇನ್ನೂ ಮನೇಲಿ ಇರಬೇಕಿತ್ತು ಅಂತ ಹೇಳಿದ್ದಾರೆ. ಆ ಬ್ಯಾಲೆನ್ಸ್ ಮಾಡಿದ್ದೀನಿ. ಅದು ಸಾಕಷ್ಟು ಜನಕ್ಕೆ ಮನೇಲಿ ಮಾಡೋಕ್ಕಾಗ್ತಿಲ್ಲ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಮೇಲೂ ಕೂಡ ಬಿಕಾಸ್ ಹೊರಗಡೆಯಿಂದ ನೋಡುವಂಥ ರೀತಿನೇ ಬೇರೆ, ಒಳಗಡೆ ಹೋದ್ಮೇಲೆ ಅಲ್ಲಿ ಅನುಭವಿಸುವಂಥ ರೀತಿನೇ ಬೇರೆ. ಇಲ್ಲಿ ನಾವು ಆಸ್ ಎ ವ್ಯೂವರ್ ಆಗಿ ನೋಡ್ತೀವಿ, ಬಟ್ ಅಲ್ಲಿ ನೀವು ಹೋದ್ಮೇಲೆ ಕಂಟೆಸ್ಟೆಂಟ್ ಆಗಿ ನೋಡ್ತಿದ್ರಿ. ಸೊ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುದ್ರಾ ಅಂತ? ನಾನು ಎಲ್ಲೂ ಎಡವಲಿಲ್ಲ. ಮೇ ಬಿ ಜನರು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಅಶ್ವಿನಿ ಅವ್ರ ಜೊತೆ ಒಂದು ಫೈಟ್ ಕೊಟ್ಬಿಟ್ರೆ ನಾನು ಹೀರೋ ಆಗ್ತೀನಿ ಅಂತ. ನಾನು ಅದನ್ನ ಹೀರೋ ಆಗೋಕ್ಕೋಸ್ಕರ ನನ್ನತನ ನಾನು ಕಳ್ಕೊಳಕ್ಕಾಗಲ್ಲ. ದಟ್ ಈಸ್ ವಾಟ್ ಐ ಟೆಲ್. ಶಿ ವಾಸ್ ಗುಡ್ ವಿತ್ ಮೀ. ಅವರೆಲ್ಲೂ ನನಗೆ ರಾಂಗ್ ಅಂತ ನಾನು ಹೋದಾಗ 3 ವಾರ ಅನ್ಸಿರ್ಲಿಲ್ಲ. ಲಾಸ್ಟಲ್ಲಿ ನಾನು ಹೇಳ್ದಂಗೆ ಅವ್ರು ಅನ್ಸಿದ್ರು. ಅದನ್ನ ನಾನು ಅವ್ರಿಗೆ ಹೇಳಿದ್ರೆ ಶಿ ವಾಸ್ ಟೇಕಿಂಗ್. ಅದು ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ತುಂಬ ಸತಿ ಹೇಳಿದ್ದೀನಿ, ಅಶ್ವಿನಿ ಅವರೇ ನೀವು ಹಿಂಗೆ ಅಂದ್ಕೊಂಡಿದ್ದೀರಾ, ಹಿಂಗಿರಬಾರ್ದು ಅಂದಾಗ ಶಿ ಹ್ಯಾವ್ ಟಾಕ್ ಲೈಕ್ ನೀವು ಲೈವಲ್ಲಿ ನೋಡಿದ್ರೆ ತಗೊಂಡಿದ್ದಾರೆ ಅದನ್ನು ಪಾಸಿಟಿವ್ ಆಗಿ. ಅವ್ರು ಉಲ್ಟಾ ಹೇಳ್ಬೋದಿತ್ತಲ್ಲ, ನೀನು ಯಾರು ನನಗೆ ಹೇಳಕ್ಕೆ ಅಂದಿದ್ರೆ ಫೈಟ್ ಸ್ಟಾರ್ಟ್ ಆಗ್ತಿತ್ತು. ಇಂಟೆನ್ಷನಲಿ ಫೈಟ್ ಮಾಡ್ಬೇಕಂದ್ರೆ ಹಂಗಿದ್ದಿದ್ರೆ ನೀವು ಯೋಚನೆ ಮಾಡ್ಬೇಕಾಗಿತ್ತು. ಎಲ್ಲ ಜನರಿಗೆ ನಾನು ಕೇಳೋದು, ಹೊರಗಡೆ ನೋಡ್ಕೊಂಡು ಹೋಗಿದ್ದೀನಿ. ಅಶ್ವಿನಿ ಅವ್ರ ಅಗೇನ್ಸ್ಟ್ ಹೋದ್ರೆ ನಾನು ಹೀರೋ ಆಗ್ಬೋದಿತ್ತು, ಬಟ್ ಆದ್ರೆ ನಂತನ ನಾನು ಬಿಟ್ಟಿಲ್ಲ. ಅದೇ ಬಿಗ್ ಬಾಸ್. ನಿಮ್ಮ ವೈಯಕ್ತಿಕವಾಗಿ ನೀವು ಹೇಗಿರ್ತೀರಾ, ನಿಮ್ಮ ಪರ್ಸ್ನಾಲಿಟಿ ಶೋನೇ ಬಿಗ್ ಬಾಸ್ ಇರೋದು. ಇಲ್ಲಿ ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ, ಯಾರನ್ನೋ ಕೆಳಗೆ ಮೇಲೆ ಮಾಡೋಕ್ಕೆ ನಾನು ಹೋಗಿಲ್ಲ. ನನಗೆ ನ್ಯಾಯವಾಗಿ ಜಗಳ ಆಡಬೇಕು ಅಥವಾ ಮಾತಾಡಬೇಕು, ರೈಸ್ ಮಾಡಬೇಕು ಅಂದಿದ್ದ ಕಡೆ ಎಲ್ಲ ನಾನು ಮಾಡಿದ್ದೀನಿ. ಹಂಗಿದ್ರೆ ಗಿಲ್ಲಿಗೆ ಹೊರಗಡೆ ನಾನು ಆರಾಮಾಗಿ ಕೊಟ್ಕೊಂಡೋಗಿ, ನನ್ನ ಗಿಲ್ಲಿ ಜೊತೆನೇ ಜಾಸ್ತಿ ಜಗಳ ಆಗಿರೋದು ಮನೆಯಲ್ಲಿ. ನಂದು ಆಲ್ಮೋಸ್ಟ್ ಒಂದು 4 ಫೈಟ್ ಆಗಿದೆ ಗಿಲ್ಲಿ ಜೊತೆನೆ. ನನಗೆ ಅಪ್ಪ ಹೊರಗಡೆ ಜನ ನೆಗೆಟಿವ್ ತಗೊತಾ ಇದ್ದಾರೆ, ಬೇಡ ಅಂತ ನಿಲ್ಲಿಸ್ಬೋದಿತ್ತಲ್ಲ. ಆಗ ನಾನು ಫೇಕ್ ಆಗ್ತಿದ್ದೆ ಅಲ್ವಾ. ಆ ಫೇಕ್ನೆಸ್ ಬೇಡವಾಗಿತ್ತು. ಮನೇಲಿ ಇರೋಷ್ಟು ದಿನ ನ್ಯಾಯವಾಗಿದ್ದೆ, ಕರೆಕ್ಟ್ ಆಗಿದ್ದೆ. ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಜನರಿಗೆ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ವೀಕೆಂಡಲ್ಲೂ ಕೂಡ ನೀವು ಗಿಲ್ಲಿಗೆ ಹೊಡೆದ್ರಿ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಚರ್ಚೆ ಆಗುತ್ತೆ. ಹೊರಗಡೆನೂ ಕೂಡ ಜನರು ಹುಡುಗಿ ಆದರೆ ಹೊಡಿಬೋದು, ಹುಡುಗ ಆದರೆ ಹೊಡಿಬಾರ್ದು. ಲಾಸ್ಟ್ ಸೀಸನಲ್ಲಿ ಜಗದೀಶ್ ಅವ್ರಿಗೆ ಮತ್ತು ರಂಜಿತ್ ಅವ್ರಿಗೂ ಹೊಡೆದ್ಮೇಲೆ ವಾಪಸ್ ಕಳಿಸ್ಬಿಟ್ರು. ಅದೇ ರೀತಿ ರಿಷಾ ಅವ್ರನ್ನೂ ಕೂಡ ವಾಪಸ್ ಕಳಿಸ್ಬಿಡಿ ಅನ್ನೋವಂಥ ಥಾಟ್ಸ್ ಎಲ್ಲನೂ ಕೂಡ ವ್ಯಕ್ತಪಡಿಸಿದ್ರು. ಸೊ ಅಂಥ ಟೈಮಲ್ಲಿ ನಿಮ್ಮ ವಿಚಾರಗಳು ಸುದೀಪ್ ಸರ್ ಬಂದು ಹೇಳಿದಾಗ ವೀಕೆಂಡಲ್ಲಿ ನಿಮ್ಮ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇತ್ತು, ಈಗ ಹೊರಗಡೆ ಬಂದ ಮೇಲೆ ಆ ವಿಚಾರಗಳನ್ನ ಮನೆಯವರಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಹೇಳಿದ ಮೇಲೆ ಹೆಂಗೆ ಅನ್ನಿಸ್ತಿದೆ ಅಂತ? ನನಗೆ ಒಳಗಡೆ ಯಾಕೆ ಎಫೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತೀನಿ. ನಾನೇನಾದರೂ ಕೋಪದ ಬರ್ದಲ್ಲಿ ರಿಯಲ್ ಆಗಿ ಹೊಡಿಬೇಕು ಅಂತ ಹೊಡೆದಿದ್ದಿದ್ರೆ ನಾನೇ ಹೋಗಿ ಅವ್ರ ಹತ್ರ ನಿಂತ್ಕೊತಿದ್ದೆ. ಸರ್ ನನ್ನಿಂದ ತಪ್ಪಾಗಿದೆ, ಕಳಿಸ್ಬಿಡಿ. ಅವನು ಕೊಟ್ಟಿದ್ದ ಸಲಹೆ ಫಸ್ಟ್ ವೀಕ್ ಎಲ್ಲರೂ ನೋಡಿದ್ದೀರಾ ಹೆಂಗಿದ್ದ ನನ್ನ ಜೊತೆ ಗಿಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲೇ ನನಗೆ ಬೇಜಾರಾಗಿತ್ತು. ನನಗೆ ಬೇಜಾರಾಗಿದ್ದು ಇವತ್ತಿಗೂ ಬೇಜಾರಾಗ್ತಿದ್ದು, ನಾನು ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕಾಗಿತ್ತು. ಈ ಲೈನ್ನ ಕ್ರಾಸ್ ಮಾಡಿ ಯಾರು ಬರಬಾರ್ದು, ಆ ಕ್ರಾಸ್ ಮಾಡಿ ಬಂದರೆ ಚೆನ್ನಾಗಿರಲ್ಲ ಅಂತ ಎಲ್ಲರಿಗೂ ಹೇಳಬೇಕಿತ್ತು. ತುಂಬ ಸಲಿಗೆ ಕೊಟ್ಟೆ. ಆ ಸಲಿಗೆನೇ ನನಗೆ ಮುಳ್ಳಾಯಿತು ಅಷ್ಟೇ. ಯಾಕಂದರೆ ಆ ಜಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರ ಬಟ್ಟೆ ಆಗಿದ್ರು ಗಿಲ್ಲಿನೂ ಹಂಗೆ ಮಾಡ್ತಾ ಇರ್ತೀನಿ. ಯಾರ ಬಟ್ಟೆ ತೊಗೊಂಡೋಗಾಗ್ತಿದ್ದ? ಅಶ್ವಿನಿ ಅವ್ರ ಬಟ್ಟೆ ತೊಗೊಂಡೋಗಕ್ಕೆ ಧೈರ್ಯ ಇದೆಯಾ ಅವನಿಗೆ? ಅಥವಾ ಕಾವ್ಯನ ಬಟ್ಟೆನೇ ತೊಗೊಂಡೋಗ್ತಾ ಇದ್ದ ಅವನು? ರಿಷಾ ಆಗಿದ್ದಕ್ಕೆ, ರಿಷನ್ ಜೊತೆ ಆ ಬಾಂಡ್ ಇದ್ದಿದ್ದಕ್ಕೆ ಮಾತ್ರ ಅವನು ಬಟ್ಟೆ ತೊಗೊಂಡೋಗಂಗೆ ಹಾಕ್ತಾ. ಆ ಟೈಮಲ್ಲಿ ಅವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂಗೆ ತುಂಬಾ ಬೇಜಾರಾಗತ್ತೆ. ಯಾಕಂದರೆ ಎಷ್ಟೊಂದು ಸತಿ ನಗ್ನಗ್ತಾನು ಸುಮ್ಮನಿರೋ ಅಂತ ಹಿಂಗೆ ಅಂದಿದ್ದುಂಟು. ಜನಕ್ಕೆ ಎಲ್ಲಿ ಅಫೆಂಡ್ ಆಯಿತು ಅಂತ ಅಂದರೆ, ನಗ್ಬೇಕಾದ್ರೆ ನಾನು ಹಿಂಗೆ ಮಾಡಿದಾಗ ಅಫೆಂಡ್ ಆಗದೆ ಇರೋದು, ಕೋಪದಲ್ಲಿದ್ದಾಗ ಮಾಡಿದಾಗ ತುಂಬ ಅಫೆಂಡ್ ಆಯಿತು ಅದು. ಅವನು ಹಂಗಿದ್ರೆ ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಗಿಲ್ಲಿ ಒಬ್ಬ ತೊಗೊಂಡಿದ್ರು ರೆಡ್ ಕಾರ್ಡ್ನ, ನಾನು ಹೊರಗಡೆ ಬರ್ತಿದ್ದೆ. ಅವನೇ ಎಲ್ಲೋ ಕಾರ್ಡ್ ತೊಗೊಂಡಾಗ ನಾನು ಹೊರಗಡೆ ಬಂದು ನೋಡಿದಾಗ ಅವನಿಗೂ ಗೊತ್ತಿತ್ತು ಅದು ಫ್ರೆಂಡ್ಶಿಪ್ ಬರ್ದಲ್ಲೇ ಮಾಡಿದ್ದಾರೆ ಅವರು ಅಂತ ಹೇಳಿ. ಅವ್ನಿಗೆ ಅದು ಗೊತ್ತಿತ್ತು. ಮೇ ಬಿ ಅವ್ನು ಗೆದ್ದು ಬಂದ ಮೇಲೆ ಅದಕ್ಕೆ ಕ್ಲಾರಿಟಿ, ಇದು ಉಳ್ಕೊಳ್ಳುತ್ತೆ ಗೊತ್ತು, ಗಿಲ್ಲಿ ಕೇಳ್ತಾರೆ ಅಂತ. ಅವನ ಬಾಯಿಂದ ಬಂದ ಮೇಲೆ ಜನರು ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಹೇಟಿಸಮ್ ಇಲ್ಲ, ಏನೂ ಇಲ್ಲ. ಅವನಿಗೆ ಅಂದರೆ ಬೇಜಾರು ಏನಾಗಿತ್ತು ಅಂದರೆ ಒಂದು ಮೊಟ್ಟೆ ಆಯಿತು ಕೊಟ್ಬಿಟ್ಟು ಬರಬೇಕಿತ್ತು ಅನ್ನೋದೊಂದು ಬೇಜಾರು. ಯಾಕಂದರೆ ಅಷ್ಟು ಚೇಷ್ಟೆ ಅವನು. ಈಗಿನ ದಿನಗಳಲ್ಲಿ ಮುಳ್ಳಾಗ್ತಾ ಇದೆ, ನೋಡ್ತಾ ಇದ್ದೀನಿ ಅವನಿಗೆ ಹಿಂಗೆ ವಾಪಸ್ಸು. ಬಟ್ ನಾನು ಹೇಳೋದು ಒಂದೇ, ಗಿಲ್ಲಿ ಹೇಳೋದನ್ನು ಹೇಳ್ತಾ ಇದ್ದಾನೆ, ನೇರವಾಗಿ ಹೇಳ್ತಾ ಇದ್ದಾನೆ, ಬಟ್ ಕಾಮಿಡಿ ಬರ್ದಲ್ಲಿ ಹೇಳ್ತಾ ಇದ್ದಾನೆ. ಅವ್ನು ಸ್ಟ್ರೇಟಾಗಿ ಹೇಳಿದ್ರೆ ಅವನಿಗೂ ಎಲ್ಲೋ ಭಯ ಇದೆ ಜನರು ಯಾವ ಥರ ತೊಗೊತಾರೆ ಅಂತ. ಬಟ್ ಅವ್ನು ಹೇಳೋದ್ರಲ್ಲಿ ನ್ಯಾಯ ಇದೆ. ಅದೇ ಅವನಿಗೆ ವಾಪಸ್ಸು ಸುತ್ಕೊಳ್ತಾ ಇದೆ. ಬಟ್ ಐ ಆಮ್ ಹ್ಯಾಪಿ. ಆ ಬೇರ್ಗಳು, ಗಿಲ್ಲಿಯನ್ನ ಬೇರ್ಗಳು ಇಟ್ಕೊಂಡು ಬೆಳೀತಾ ಇದ್ದಿದ್ದು ಒಂದಷ್ಟು ಕಟ್ಟಾಗ್ತಾ ಇದೆ ಬೇರ್ಗಳು. ಲೆಟ್ ಗಿಲ್ಲಿ ಓನ್ಲಿ ಸ್ಟ್ರಾಂಗ್ ಆಗಿ ಒಂದು ಟ್ರೀ ಆಗಿ ಹೊರಗಡೆ ಬರಲಿ. ಆಗ ಯಾವ ಬೇರು ಇಲ್ದೇನೆ ಅವನು ಗೆಲುವಿಗೆ ಅರ್ಥ ಆಗುತ್ತೆ.
ಯಾಕಂದ್ರೆ ಅವ್ನ್ ಕೈ ಹಿಡ್ಕೊಂಡು ಬೆಳೆದಾಗ ಅವನಿಗೂ ಬೇಜಾರಾಗ್ಬಾರ್ದು, ಅಥವಾ ಹೊರಗಡೆ ಜನದವರೆಗೂ ಇವನ್ ಜೊತೆನೆ ಇದ್ದು ಹಿಂಗ್ ಮಾಡ್ತಾ ಇದಾರೆ ಅಂತ ನನಗ್ ಮನ್ಸಾರೆ ಖುಷಿ ಆಗ್ತಾ ಇದೆ. ಒಂದೊಂದಾಗ್ ಉದುರ್ತಾ ಇದೆ, ಪ್ಲೀಸ್ ಎಲ್ಲ ಉದ್ರೋಗಿ ಲಾಸ್ಟ್ ಅಲ್ಲಿ ಗಿಲ್ಲಿ ಮಾತ್ರ ನಿಂತ್ಕೊ ನೀನು ಅನ್ನೋದು ನಾನು ಅವ್ನಿಗೆ ಹೇಳೋದು. ಓಕೆ, ನೀವೇ ಹೇಳಿದ್ರಿ ಚೇಷ್ಟೆ ಅನ್ನುವಂಥದ್ದು ಅತಿಯಾದ್ರೆ ಅಮೃತನೂ ವಿಷ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಈಗ ಹಳೆ ಸ್ಪರ್ಧಿಗಳು ನಮ್ಮ ತ್ರಿವಿಕ್ರಮ್, ರಜತ್, ಉಗ್ರ ಮಂಜು, ಮೋಕ್ಷಿತಾ ಹಾಗೇನೆ ಚೈತ್ರ ಕುಂದಾಪುರ ಹೋಗಿದ್ದಾರೆ. ಹೋದ ತಕ್ಷಣನೇ ಮಂಜಣ್ಣನ ವಿಚಾರ, ಮದುವೆ ವಿಚಾರ, ಎರಡನೇದ ಮೂರನೇದ ಅನ್ನುವಂಥದ್ದು ಟ್ರಿಗರ್ ಆಗುತ್ತೆ ಅವ್ರಿಗೂ ಕೂಡ. ಅದಾದ ನಂತರ ರಜತ್ ಅವರು ವಿಚಾರನೂ ಕೂಡ ಇದಾಗುತ್ತೆ. ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ವಾವ್ ಅನ್ನುವಂಥವ್ರು ಬರ್ತಾರೆ ಅನ್ಕೊಂಡ್ರೆ ವ್ಯಾ ಅನ್ನುವಂಥವ್ರು ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ತಂದಾಕೋರು ಅದೇನಂತಾರೆ ಏನೋ ಮರ್ತ್ಬಿಟ್ಟು ತಿನ್ನೋರ್ಗೆ ಇಷ್ಟಿದ್ರೆ ತಿನ್ನೋರ್ಗೆ ಇಷ್ಟಿದ್ರೆ ತಂದಾಕೋ ಅಂತವ್ರು ನಮ್ಗೆ ಇಷ್ಟ ಇರಬಾರ್ದು ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಯಾಕಂತಂದ್ರೆ ಕಂಟೆಸ್ಟೆಂಟ್ ಆಗಿ ಎಷ್ಟೇ ನಾವು ಫೈಟ್ ಕೊಡಬೇಕು ಅಂತಂದಾಗ ತಂದಾಕುವಂತ ವಿಚಾರದಲ್ಲಿ ಆಗಿರ್ಬೋದು, ತಿನ್ನು ಅನ್ನೋಂಥ ವಿಚಾರದಲ್ಲಿ ಆಗಿರ್ಬೋದು, ಊಟದ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಪರ್ಸನಲ್ ಆಗಿ ಆಗುತ್ತೆ. ಸೊ ಏನ್ ಹೇಳ್ತೀರಾ? ಇದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಈಗ ಏನಾಗ್ತಾ ಇದೆ ನನಗೆ ಎಸ್ಪೆಷಲಿ ಮನೆ ಒಳಗಡೆ ಇದೇ ಪ್ರಾಬ್ಲಮ್ ಆಗ್ತಿದ್ದು. ಅವನು ಕಾಮಿಡಿ ವರ್ಷನಲ್ಲಿ ಹೇಳ್ತಾನೆ, ಒಪ್ಕೊಂತೀನಿ, ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಆ ವರ್ಷನಲ್ಲಿ ಕಾಮಿಡಿಲಾದ್ರೂ ಏನೇ ಆದ್ರೂ ನಾನು ತೊಗೊಳಕ್ ಆಗ್ತಿರ್ಲಿಲ್ಲ. ಆ ಜಾಗದಲ್ಲಿ ಬೈ ಚಾನ್ಸ್ ನಾನು ಮನೆ ಒಳಗಡೆ ಇದ್ದಿದ್ರೆ ಆ ರಜತ್ ಜಗಳ ಆಡೋಕ್ಕಿಂತ ಮುಂಚೆ ನಾನು ಹೋಗಿ ಹೇಳ್ತಾ ಇದ್ದೆ, ನೀನಲ್ಲಪ್ಪ ತಂದಾಗ್ತಿರೋದು, ಬಿಗ್ ಬಾಸ್ ತಂದಾಗ್ತಾ ಇರೋದು, ನಿನಗೆ ಅಧಿಕಾರ ಇಲ್ಲ ಹೇಳಕ್ಕೆ ಅನ್ನೋದನ್ನ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೆ. ಸೊ ಆ ಬರ್ದಲ್ಲೇ ಅವ್ನು ಎಡಗ್ತಾ ಇರೋದು. ಮೆಣಸಿನ್ಕಾಯಿ ಒಂದು ಕೊಡ್ತಾನೆ, ಆ ಟೈಮಲ್ಲಿ ನಾನು ಅವ್ನಿಗೆ ಹೇಳಿದ್ದೆ ಕೂಡ, ಅತಿಯಾಗಿ ಕಾಮಿಡಿ ಅನ್ಬೇಡ, ಒಂದಿನ ಮುಳ್ಳಾಗೇ ಆಗತ್ತೆ ನಿನಗೆ ಅಂತ ನಾನೇ ಹೇಳಿದ್ದೀನಿ. ಸೊ ಅದು ಎಲ್ಲೋ ಸಾಬೀತ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ತು. ಬಟ್ ಸ್ಟಿಲ್ ನನಗೆ ಹೇಳೋದು, ಹೀ ಈಸ್ ಅ ಒನ್ ಮ್ಯಾನ್ ಆರ್ಮಿ. ಆ ಶೋನ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ, ಗಿಲ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಮನೇಲಿ ಅಂತ ನಾನು ಜೊತೆ ಕುತ್ಕೊಂಡು ನಕ್ಕಿದ್ದೀನಿ ಅವನ ಜೊತೆ. ನನ್ನೇ ಅಷ್ಟು ಮನೋರಂಜನೆ ಕೊಟ್ಟಿದ್ದಾನೆ ಅಂತ ಅಂದಾಗ, ಮನೆ ಒಳಗಡೆ ಇರೋರಿಗೆ ಕೊಟ್ಟಿದ್ದಾನೆ ಅಂದಾಗ ಹೊರಗಡೆ ಆಬ್ವಿಯಸ್ಲಿ ಕೊಟ್ಟಿದ್ದಾನೆ. ತಿತ್ಕೊಂಡ್ರೆ ಅವ್ನಿಗೆ ಎಲ್ಲಿ ಎಡುತ್ತಾ ಇದ್ದೀನಿ ಅನ್ನೋ ತಿತ್ಕೊಂಡ್ರೆ, ಯಾಕಂದ್ರೆ ಈ ಭಾನುವಾರ ತಿದ್ದಿಸ್ತಾರೆ ಸರ್ ಬಂದ್ಬಿಟ್ಟು ಚೆನ್ನಾಗಿ ತಿತ್ಕೊಂಡಾಗ. ಯಾಕಂದ್ರೆ ಬಂದಿದ್ದ ಅತಿಥಿಗಳಿಗೆ ಯಾವತ್ತು ನಾನು ಯಾವುದೋ ಲವ್ ಮ್ಯಾಟರ್ಗೆ ವ್ಯಾ ಅಂದಿದ್ಕೇನೆ ನನಗೆ ಬಿಡ್ಲಿಲ್ಲ, ಇನ್ನು ಅತಿಥಿಗಳಿಗೆ ವ್ಯಾ ಅಂತ ಅಂದಾಗ ಡೆಫಿನೆಟ್ಲಿ ಬಿಡಲ್ಲ. ಅದಾದ್ಮೇಲೆ ಅವನಿಗೆ ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಗುಡ್ ಆಗಿ ಕಮ್ ಬ್ಯಾಕ್ ಆಗಲಿ. ಸೊ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ. ಯಾಕಂದ್ರೆ ಅವನು ಅದು ಮಾಡಿದ್ದು ಕೈ ವಿಷಯದ್ದೇನೆ ಅವನು ನನ್ನ ಪರ ನಿಂತಾಗ ನಾನು ಯಾವತ್ತೂ ಅವನ ಅಗೇನ್ಸ್ಟ್ ಹೋಗಕ್ಕೆ ನನಗೆ ಮನ್ಸು ಬರಲಿಲ್ಲ. ಕೊನೆಯಲ್ಲೂ ಇದ್ದೆ. ತಿತ್ಕೊಳ್ಬೇಕು ಅವನು ಸ್ವಲ್ಪ. ಓಕೆ, ಈಗ ನಿಮ್ಮ ಲವ್ ಮ್ಯಾಟರ್ ವಿಚಾರಕ್ಕೆ ಬರೋಣ. ಸೊ ಧ್ರುವಂತ್ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಧ್ರುವಂತ್ ಅವರ ವಿಚಾರ ಬರುತ್ತೆ. ಸೊ ಅವಾಗ ಲವ್ ಅನ್ನುವಂಥದ್ದು ಸುಮ್ಮನೆ ಅಲ್ಲೇ ಮಾತುಕತೆಯಲ್ಲಿ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಿರ್ತಾರೆ. ವ್ಯಾ ಅನ್ನೋದು ವ್ಯಾ ಅಂದಿದ್ದು ಸೊ ವೀಕೆಂಡ್ ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ, ಅದು ಎಲ್ಲೆಲ್ಲೋ ಹೋಗುತ್ತೆ. ಸುದೀಪ್ ಅವರು ಕ್ಲಾಸು ಕೂಡ ತಗೊಂತಾರೆ. ಸೊ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ? ಎಸ್, ಅದ್ರ ಬಗ್ಗೆ ಡೆಫಿನೆಟ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈವನ್ ಸುದೀಪ್ ಸರ್ಗೆ ನಾನು ಹೇಳಬೇಕಾಗಿತ್ತು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಅವ್ರ ಕೋಪದ ಬರ್ದಲ್ಲಿದ್ದಾಗ ನಂಗೆ ಆ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ಅವ್ರು ಯಾವುದೋ ಒಂದಲ್ಲಿ ಹೇಳಿದಾಗ ಅದು ರಾಂಗ್ ಆಗಬಾರ್ದು, ಇನ್ನೂ ನೆಗೆಟಿವ್ ನನಗೆ ಆಗಬಾರ್ದು ಅಂತ ಹೇಳೋದಕ್ಕೆ ಸೈಲೆಂಟ್ ಆಗಿದ್ದೆ. ಬಟ್ ಇವಾಗ ಡೆಫಿನೆಟ್ಲಿ ನಾನು ಎಲ್ಲರಿಗೂ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು, ನಾನು ಧ್ರುವಂತ್ಗೆ ವ್ಯಾ ಅಂತಾರೆ ಅಂದಿರೋದಲ್ಲ, ಲವ್ ಅನ್ನೋ ವಿಷಯಕ್ಕೆ ನಾನು ವ್ಯಾ ಅಂದಿರೋದು. ಬಿಕಾಸ್ ನಾನು 5 years ಇಂದನೂ ಸಿಂಗಲ್ ಇದ್ದೀನಿ ನಾನು. ಸೊ ನನಗೆ ಲವ್ ಅಂತ ಬಂದಾಗ ಐ ಹ್ಯಾವ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್, ನನ್ನ ಪರ್ಸನಲ್ ಜೀವನ ಅದು. ಅಲ್ಲಿ ಕುತ್ಕೊಂಡು ರಾಶಿಕಾ ಅವರಾಗ್ಲಿ ಏನಾದರೂ ಒಂದು ಬಿಗ್ ಬಾಸ್ ಮನೇನ ಲವ್ ಆ್ಯಂಗಲ್ ಸ್ಟಾರ್ಟ್ ಮಾಡ್ಬಿಟ್ರೆ ಒಂದಷ್ಟು ವಾರ ನಂಗೆ ಅಷ್ಟು ವಾರ ಬೇಡ. ನನ್ಗೆ ಲವ್ ಆಂಗಲ್ ಮಾಡೇ ಇರ್ಬೇಕು ಅಂತ ನನಗೆ ಹೇಳಿ ಕಳ್ಸಿದಿದ್ರೆ ನಾನು ಸ್ಟಾರ್ಟಿಂಗ್ಗೆ ನೋ ಸರ್ ಅಂತಾನೆ ಹೇಳ್ತಾ ಇದ್ದೆ. ಯಾಕಂದ್ರೆ ಆ ಕಾರ್ಡ್ ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಯಾರ ಜೊತೆನೂ ಅಷ್ಟು ಪರ್ಸನಲ್ ಆಗಿ ಇರ್ಲೂ ಇಲ್ಲ ನಾನು. ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ ಎಲ್ಲ ಪಾಸ್ಟ್ ಬಗ್ಗೆ ಏನೋ ಮಾತಾಡ್ಬೇಕಾದ್ರೆ ರಾಶಿಕಾ ಇದ್ದೋಳು ರೇಗಿಸ್ತಾ ಇದ್ಲು, ಅಭಿ ಸಿಂಗಲ್ ಇದ್ದಾನೆ ನೋಡು, ಧನುನ್ ಟ್ರೈ ಮಾಡೋಕ್ಕಾಗಲ್ಲ, ಮ್ಯಾರಿಡ್ ಅವನು, ಧ್ರುವಂತ್ ನೋಡು. ಯಾಕಂದ್ರೆ ಆ ಟೈಮಲ್ಲಿ ಧ್ರುವಂತ್ ನನ್ನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಸ್ಪಿರಿಚುವಲ್ ಕನೆಕ್ಷನ್ ಇತ್ತು ಸ್ವಲ್ಪ ಧ್ರುವಂತ್ಗೂ ನನಗೆ. ಅವ್ರು ತುಂಬಾ ದೇವ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂದಾಗ ನಾನು ಅದು ಮಾತಾಡ್ಬೇಕು, ನಿನ್ ಜೊತೆ ಏನ್ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅಲ್ಲಿ ಕನೆಕ್ಟ್ ಆಯ್ತು ಧ್ರುವಂತ್ ಹೆಸರು. ಯಾಕಂದ್ರೆ ಧ್ರುವಂತ್ ಕಡಿಮೆ ಮಾತಾಡೋದು ಹುಡುಗಿಯರ ಜೊತೆ. ಸೊ ನನ್ನ ಜೊತೆ ಸ್ವಲ್ಪ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇವರೆಲ್ಲ ಅಬ್ಸರ್ವ್ ಮಾಡಿ ಆ ಕನೆಕ್ಷನ್ ಮಾತಾಡ್ತಾ ಏನ್ ಮಾಡಿದಾರೆ, ಲವ್ ವಿಷಯಕ್ಕೆ ಕನೆಕ್ಟ್ ಇದ್ದಿದ್ದು. ನಾನು ವ್ಯಾ ಅಂತ ಅಂದಿದ್ದು ಲವ್ವಾ ವ್ಯಾ ಬೇಡಮ್ಮ ಅಂತ ಆ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ಬೇಕಿತ್ತು ಲವ್. ಆ ವ್ಯಾ ಅಂದಿದ್ಕು ಧ್ರುವಂತ್ ಸೈಮೆಂಟೇನಿಯಸ್ಲಿ ಎಂಟ್ರಿ ಕೊಟ್ಟ. ಆ ಎಂಟ್ರಿ ಕೊಟ್ಟಿದ್ಕು ರೇಕ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೋಡ್ದಾ 100 ವರ್ಷ ಆಯಸ್ಸು ಏನು ಅಂದಾಗ ಅಂತ ಹೇಳ್ತಾ ಇದ್ದೆ. ಪಾಪ ಅವನಿಗೋಸ್ಕರ ನಾನು ಹೇಳಿಲ್ಲ. ಯಾಕಂದ್ರೆ ನಾನು ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಆರ್ಟಿಸ್ಟ್ಗೆ ಪರ್ಸನಾಲಿಟಿ ಬಗ್ಗೆ ಡಿಗ್ರೇಡ್ ಮಾಡೋಷ್ಟು ನಾನು ಇಲ್ಲ. ಯಾಕಂದ್ರೆ ಥಿಯೇಟರ್ ಆರ್ಟಿಸ್ಟ್ ನಾನು, ಆ ವ್ಯಕ್ತಿತ್ವಕ್ಕೆ ನಾನು ಕೊಡಲೇಬೇಕು ರೆಸ್ಪೆಕ್ಟು.
ಲವ್ ಅನ್ನೋ ಟಾಪಿಕ್ಗೆ ನನಗೆ ಅಂದಿದ್ದು ಬಿಕಾಸ್ ನನ್ನದೇ ಆದ ಒಂದು ರಿಸ್ಟ್ರಿಕ್ಷನ್ಸ್ ನನ್ನ ಲೈಫಲ್ಲಿದೆ. ಸೊ ಅದನ್ನು ನಾನು ಇಲ್ಲಿ ಬಂದು ಕಳ್ಕೊಳಕ್ಕಾಗಲಿ ಅಥವಾ ಸಿಕ್ಕಿದಿದ್ರೆ ಮನೆ ಒಳಗಡೆ ಸಿಕ್ಕಿದಿದ್ರೆ ಜೆನ್ಯೂನ್ ಆಗಿ ನನಗೊಂದು ಕನೆಕ್ಷನ್ನು ಡೆಫಿನೆಟ್ಲಿ ಮಾಡ್ತಾ ಇದೆ. ಆ್ಯಂಡ್ ನನ್ನ ಮನೆಯವರು ಒಪ್ಕೊಂಡಿದ್ದಾರೆ, ಆ ಫ್ರೀಡಮ್ ನನಗಿದೆ. ನಾಳೆ ಯಾರನ್ನೇ ಕರ್ಕೊಂಡೋಗಿ ನಾನು ಮದುವೆ ಮಾಡ್ಕೊಂಡ್ರು ಎಷ್ಟು ಜನಕ್ಕೆ ಇದೆಯೋ ಗೊತ್ತಿಲ್ಲ, ಓಪನ್ ಆಗಿ ಹೇಳ್ತೀನಿ, ನಮ್ಮ ಮನೇಲಿ ನಾನು ಒಪ್ಕೊಂತಾರೆ. ಅಷ್ಟು ಫ್ರೀಡಮ್ ಕೊಟ್ಟಿರೋ ಹುಡುಗಿಗೆ ನಾನು ಬೇಕು ಅಂದಿದ್ರೆ ನಾನೇ ಕ್ರಿಯೇಟ್ ಮಾಡ್ತಾ ಇದ್ದೆ. ಇವ್ರುಗಳೆಲ್ಲ ಕ್ರಿಯೇಟ್ ಮಾಡಿಸಿದ್ರಲ್ಲ ಅನ್ನೋ ಬೇಜಾರ್ಗೆ ನಾನು ಹೇಳಿದ್ದು, ಅದು ಏನೇನೋ ಆಗೋಯ್ತು. ಯಾಕೆ ಲವ್ ಅಂದ್ರೆ ಆಗ್ಬರಲ್ಲ ರಾಶಿಕಾ ಅವ್ರಿಗೆ ಅಂತ ಇದ್ರ ಮುಂಚೆ ಏನಾದ್ರು ಇತ್ತು? ಇಲ್ಲೂ ಕನ್ಫ್ಯೂಸ್ ನೋಡಿ, ರಾಶಿಕಾ ರಿಷಾ ಅಂತ ಕನ್ಫ್ಯೂಸ್. ಸುದೀಪ್ ಸರ್ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ರಿಷಾನ ರಾಶಿಕಾನ. ಪಾಪ ಕೇಸ್ ಅಲ್ಲೂ ಬಂದ್ಬಿಟ್ಟಿದ್ಯಂತೆ ಅವಳ್ದು. ಕೇಸ್ ಹಾಕಿರೋದು ರಿಷಾ ಅಂತ. ಯೂಟ್ಯೂಬರ್ಸ್ ಎಲ್ಲ ರಾಶಿಕನ್ ಮೇಲೆ ಕೇಸು, ರಾಶಿಕನ್ ಮೇಲೆ ಮಾತಾಡ್ತಾ ಹಂಗೆ ಬಂದೇ ಬಿಡುತ್ತೆ ಅದು. ಹೌದು, ರಿಷಾ ಅವರಿಗೆ ಲವ್ಗೆ ಯಾಕೆ ಆಗ್ಬರಲ್ಲ ಅಂತ ನೋಡಿ, ಕ್ಯಾರೆಕ್ಟರ್ ನಂದಿರೋದು ಹೀಗೇನೆ. ನಾನು ಎಲ್ಲೂ ಫೇಕ್ ಆಗಿರ್ಲಿಲ್ಲ. ಫೇಕ್ ಆಗಿರ್ಬೇಕು ಅಂತ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಜನರನ್ನ ಗಳಿಸ್ಬೋದಿತ್ತೇನೋ. ನಾನು ಎಲ್ಲೋ ಒಂದು ಕಡೆ ಡಿಸಿಷನ್ಗಳು ಆ ಮೂಮೆಂಟ್ಗೆ ನನಗೆ ಹಿಟ್ಟಾಗಿದೆ. ನಂಗೆ ತುಂಬ ಟ್ರಿಗರ್ ಪಾಯಿಂಟ್ಸ್ ಇದೆ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಾಗಿಲ್ಲಿ ಅದಕ್ಕೆ ಟಚ್ ಆಗಿತ್ತು. ಅದು ತುಂಬ ಜಾಸ್ತಿ ಆಗಿಲ್ಲ. ಆ ಟೈಮಲ್ಲಿ ನಂಗೆ ಬೇಜಾರೇನಂದ್ರೆ, ರಕ್ಷಿತಾನೂ ಇರ್ತಾಳೆ, ಅವಳಿಗೂ ಗೊತ್ತಿದೆ. ಅವಳು ಹೇಳಿರ್ತಾಳೆ, ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗೊತ್ತಿದ್ದು ಮಾಡಿದ್ರ ಅಂದ್ರೆ ನನ್ನ ಕೈಯಿಂದ ತಪ್ಪಾಗತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಮನೇನೂ ಬ್ಲೇಮ್ ಆಗತ್ತೆ ಅಲ್ವಾ. ಅದಕ್ಕೆ ಅದೆಲ್ಲ ಇರೋದ್ರಿಂದ ನನ್ನ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಹುಡುಗ ಬೇಕು. ನಾನು ಏನೋ ಬರೀ ಅವ್ರ ಲುಕ್ಗೋಸ್ಕರ ಅಥವಾ ಏನಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ. ತುಂಬಾ ಲಾಂಗ್ ಪ್ರೋಸೆಸ್. ನನ್ನ ಜೊತೆ ಇರೋ ಹುಡುಗ ಬೇಕಂದ್ರೆ ನನಗ್ ಬೇಕು, ನನಗೆ ನಿಜ ಅನ್ಸುತ್ತೆ ಅಂದ್ರೆ ಐ ನೀಡ್ ಅ ವೆರಿ ಲಾಂಗ್ ಪ್ರೋಸೆಸ್ ಅಂಡರ್ಸ್ಟ್ಯಾಂಡಿಂಗು. ನನ್ನ ತುಂಬಾ ಅರ್ಥ ಮಾಡ್ಕೊಂಡವ್ರು ಮಾತ್ರ ನನ್ನ ಜೊತೆ ಇರಕ್ಕಾಗೋದು. ಅದಕ್ಕೆ ಇಡೀ ಮನೇನು ಸೋಲ್ತು ನನ್ನ ಅರ್ಥ ಮಾಡ್ಕೊಳಕ್ಕೆ. ಗಳಿಸ್ಕೊಂಡಿದ್ದೆ ಅಂತ ಅನ್ಕೊಂಡಿದ್ ರಾಶಿಕಾನೇ ಹಿಂದ್ಗಡೆ ಮಾತಾಡಿದಾಳೆ ಅಂತ ಗೊತ್ತಾದ ಮೇಲೆ ಆ ಫ್ರೆಂಡ್ಶಿಪ್ಗೆ ಅರ್ಥ ಇಲ್ಲ ಅಂತ ಹೇಳೋಷ್ಟು ಧೈರ್ಯ ನನಗೆ. ಮುಖಕ್ಕೆ ಹೇಳ್ತೀನಿ, ಯು ಡೋಂಟ್ ಡಿಸರ್ವ್ ಮೈ ಫ್ರೆಂಡ್ಶಿಪ್ ರಾಶಿಕಾ ನಾವು ಅಂತ ಹೇಳಿ. ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಮುಂದ್ಗಡೆ ಮಾತ್ರ ಇರೋದಲ್ಲ, ಹಿಂದ್ಗಡೆನೂ ಇರಬೇಕು ಅಂತ ಭಾವಿಸೋಳು ನಾನು. ಈ ತರ ನೇರ ನುಡಿ ಇದ್ದಾಗ, ಯಾವುದೋ ಒಂದು ಲವ್ ಅಂತ ಪರ್ಸನ್ ಬಂದಾಗ ಅವನಿಗೆ ನಾನು ಅರ್ಥ ಆಗ್ಬೇಕು. ಇವಳು ತಪ್ಪು ಅಂತ ಹೇಳಿದಾಗ ನಿಜವಾಗ್ಲೂ ಹೇಳ್ತಾಳೆ, ಅಥವಾ ನಾನು ನಾಳೆ ತಪ್ಪು ಮಾಡಿದಾಗ ಇವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡವ್ನು ಮಾತ್ರ ನನ್ನ ಜೊತೆ ಇರೋಕ್ಕಾಗೋದು. ಆ ಟೈಮ್ ಪಾಸ್ಗೂ ಅಥವಾ ಏನೋ ಒಂದು ಮೂಮೆಂಟ್ಸ್ಗೂ ಅದನ್ನೆಲ್ಲ ನಾನು ಭಾವಿಸಲ್ಲ. ಇಟ್ ಈಸ್ ಲವ್ ಮ್ಯಾರೇಜ್ ಅನ್ನೋದು ಲಾಂಗ್ ಟೈಮ್ ನಾನು ಬಿಲೀವ್ ಮಾಡೋದು. ಒಂದ್ಸತಿ ಮದುವೆ ಆದರೆ ಸಾಯೋವರೆಗೂ ಅವನ ಜೊತೆನೇ ಇರಬೇಕು. ಬಟ್ ಎಲ್ಲೋ ಎಡಗ್ಬಿಟ್ಟು ಮಾಡ್ಕೊಂಡಲ್ಲ ಅಂತ ನನ್ನಂತ ಕೋಪಿಷ್ಟೆಗಂತೂ ಅದ್ಯಾವುದೋ ಒಂದು ಟ್ರೋಲ್ ಬೇರೆ ನೋಡಿದೆ, ಇವಳನ್ನ ಮದುವೆ ಆಗೋನು ಪುಣ್ಯಾತ್ಮ ಅಂತ ಏನೋ ಮಾಡಿದ್ದಾರೆ. ಸೊ ಅದು ಬೇಡ, ಪುಣ್ಯಾತ್ಮನೇ ಬರ್ಲಿ, ಬರೋ ಭಾಗ್ಯ ಇದ್ರೆ. ಸೊ ಐ ಡೋಂಟ್ ವಾಂಟ್ ದಟ್. ಓಕೆ, ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ರಿಷಾ ಅವರ ಹುಡುಗ ಆಗ್ಬೇಕು ಅಂತಂದ್ರೆ? ಏನು ಬೇಡಪ್ಪ, ನನ್ಗಂತೂ ತಾಳ್ಮೆ ಕಲಿತಾ ಇದ್ದೀನಿ. ನೀನ್ ತುಂಬಾ ತಾಳ್ಮೆಯಿಂದ ಇದ್ಬಿಡು ಸಾಕು. ನನ್ನ ಅರ್ಥ ಮಾಡ್ಕೊಂಡು, ನನಗೆ ಕೋಪದಲ್ಲಿ ಹೇಳೋ ಅಂತ ವ್ಯಕ್ತಿ ನನಗ್ ಬೇಡ. ನನಗೆ ತಿದ್ದಿ ತೀಳ್ಸೋ ಅಂತ ವ್ಯಕ್ತಿ ಬೇಕು. ತಪ್ಪು ಮಾಡಿದ್ಯಾ, ಹಿಂಗ್ ಮಾಡಬಾರ್ದು ಅಂತ ನಾನು ಕೋಪ ಮಾಡ್ಕೊಂಡೆ ಅಂತ ಅವನು ಕೋಪ ಮಾಡ್ಕೊಂಡ್ರೆ ಆ ಸಂಬಂಧಕ್ಕೆ ಅರ್ಥ ಇರಲ್ಲ. ಆ ಥರ ವ್ಯಕ್ತಿ ಎಷ್ಟೇ ಏನೇ ಚೆನ್ನಾಗಿ ನನ್ನ ನೋಡ್ಕೊತೀನಿ ಅಂತ ಅಂದ್ರೂ ನಾನು ಒಪ್ಕೊಳ್ಳಲ್ಲ ಆ ಥರ ವ್ಯಕ್ತಿನ. ಯಾಕಂದ್ರೆ ನನ್ನ ಜೀವನ ತುಂಬಾ ಇಂಪಾರ್ಟೆಂಟು. ನಾನು ತಪ್ಪು ಮಾಡ್ತೀನಿ ಅಂತ ಗೊತ್ತಿದ್ರು ಅವನಿಗೆ, ತಪ್ಪು ಮಾಡಿದ್ಮೇಲೆ ಎಲ್ಲರ ಮುಂದೆ ಹೇಳ್ದೆ ಸೈಡ್ ಕರ್ಕೊಂಡು ಬಂದು ಬುದ್ಧಿ ಹೇಳೋ ಅಂತ ವ್ಯಕ್ತಿ ನನಗೆ ಬೇಕು. ಆ ಥರ ಸಿಕ್ಕಿದ್ರೆ ಎನಿ ಟೈಮ್. ಓಕೆ, ಮಾತಾಡ್ತಾ ಟ್ರೋಲ್ ಬಗ್ಗೆನೂ ಕೂಡ ಮಾತಾಡಿದ್ರಿ. ಹೊರಗಡೆ ಬಂದ್ಮೇಲೆ ಒಂದಷ್ಟು ಟ್ರೋಲ್ಸ್ ಅನ್ನ ನೋಡಿರ್ತೀರಾ. ಸೊ ಏನೆಲ್ಲ ಟ್ರೋಲ್ಸ್ ನೋಡಿದ್ರಿ, ಹೆಂಗ್ ಅನ್ನಿಸ್ತು? ಹಿಂಗಾಗುತ್ತೆ ಅಂತ ಅನ್ಕೊಂಡಿದ್ರ? ಎಲ್ಲವೂ ಚೆನ್ನಾಗೇ ಇತ್ತು, ನನ್ನ ಜೀವನ ಈ ತರ ಆಗುತ್ತೆ ಅಂತ. ನನಗೆ ತುಂಬಾ ಇಷ್ಟವಾದ ಟ್ರೋಲ್ ಅಂತ ಹೇಳಿದ್ರೆ, ಜೈಲಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ, ಕೆಳಗಡೆನೆ ಕುತ್ಕೋಬೇಕು, ಸೋಫಾದ್ಮೇಲೆ ಕೂರಂಗಿಲ್ಲ ಅಂತ. ಗಿಲ್ಲಿ ಬರ್ತಾನೆ, ಅಂತ ಸೂರ್ಯವಂಶದ್ ಕ್ರಿಯೇಟ್ ಮಾಡ್ತೀನಿ ನೋಡು ಇವಾಗ ಅನ್ಬಿಟ್ಟು ಪದ್ಮ ಅಂತ ಸ್ಟಾರ್ಟ್ ಮಾಡ್ತಾನೆ. ನನಗೆ ಹಿಂಗ್ ಸ್ಟಾರ್ಟ್ ಆಗೋಯ್ತು ಅಂದ್ರೆ, ಯಾಕೋ ಗಿಲ್ಲಿ ಹಿಂಗ್ ಮಾಡ್ತಾ ಇದ್ಯಾ? ಅವ್ನು ನಿಜ ಎಷ್ಟು ಹೊಟ್ಟೆ ಉರ್ಸಿದಾನೆ ಗೊತ್ತಾ ನನ್ಗೆ, ರೇಗ್ಸಿ ಸೀರಿಯಸ್ ಆಗಿ. ನೋಡ್ದಾ ಹೇಗೆ ಮೆರಿತಿದ್ದೆ, ಹೇಗಾದೆ ನನ್ ಮುಂದೆ ಅನ್ನೋದು. ಅದು ಬೇರೆ ನನ್ ಫೋಟೋ ಎಲ್ಲ ಹಾಕೊಂಡ್ ಮಾಡಿದಾರೆ ಅದು. ಮತ್ತೆ ಜೈಲಲ್ಲಿ ಅಮೃತಾಂಜನ್ ನನ್ಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಅಮೃತಾಂಜನ್ ಆಡ್ಬೇಕಂದ್ರೆ ಹೇಳ್ತೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದು ಅದು ಒಂದೇ, ಕೈಯೇ ಬಿಡ್ತಾ ಇರ್ಲಿಲ್ಲ ನಾನು. ಅದೇ ವಾಪಸ್ ಇಸ್ಕೊಂಡ್ಬಿಟ್ರು. ಜೈಲಲ್ಲೂ ಹಾಕೊಂಡು ಎಷ್ಟು ತಲೆ ನೋವು ಕೊಡ್ತಾರೆ ಅನ್ನೋದು ಹೆವಿ ಟ್ರೋಲ್ ಆಗಿತ್ತು. ನಂದು ರಾಶಿಕಂದು ಬೌ ಟ್ರೋಲ್ ಆಗಿತ್ತು. ಕೋಳಿ ಜಗಳ, ನಾಯಿ ಜಗಳ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇನ್ನು ಎಷ್ಟೊಂದು ಟ್ರೋಲ್ಸ್ ಗಳು. ಆಮೇಲೆ ಪಾಪ ಸುದ್ದಿ ಅವ್ರದ್ದು ಟ್ರೋಲು. ನಾನು ರಿಯಲಿ ಐ ನೀಡ್ ಟು ಗಿವ್ ಅ ಕ್ಲಾರಿಫಿಕೇಶನ್. ಸುದ್ದಿ ಅವ್ರ ಜೊತೆ ರಿಯಲಿ ಜೆನ್ಯೂನ್ ಆಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆಕ್ಚುಲಿ. ಯಾಕಂದ್ರೆ ಅವ್ರು ಎಲ್ಲರ ಜೊತೆ ಕ್ಲೋಸ್ ಇದ್ರು. ನನಗೆ ಅವ್ರ ಮೇಲೆ ಗೌರವ ಇತ್ತು ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ.
ಕ್ಯಾಲಿಬರ್ ಇರೋ ವ್ಯಕ್ತಿ. ನಾನೇ ಹೇಳಿದ್ದೆ ಕಾಂಪಿಟೇಟರ್ ನನಗೆ ಸ್ಟ್ರಾಂಗು ಅನ್ನಿಸ್ತಾರೆ ಅಂದಾಗ ನನಗೆ ಅನ್ನಿಸ್ತಾ ಇತ್ತು ತುಂಬ ವೀಕ್ ಆಗ್ತಾ ಇದ್ದಾರೆ. ಆ ಥರ ಸ್ಟ್ರಾಂಗ್ ಕಂಟೆಸ್ಟೆಂಟು ನನ್ನ ಕಣ್ಮುಂದೆ ವೀಕ್ ಆಗ್ಬೇಕಾದ್ರೆ ನಾನು ತಡೆಯೋಕ್ಕಾಗ್ತಾ ಇರಲಿಲ್ಲ. ಆ ವಾರ ಅವ್ರು ತುಂಬ ಹೇಳ್ತಾ ಇದ್ರು, ಈ ವಾರ ನಾನು ನಾಮಿನೇಷನ್ ಆದರೆ ಹೋಗ್ಬಿಡ್ತೀನಿ ಅಂತ. ಕಷ್ಟಪಟ್ಟು ರಕ್ಷಿತನ ಕನ್ವಿನ್ಸ್ ಮಾಡಿ ಹೋಗು ಸೇವ್ ಆಗಕ್ಕೆ ಅವರು ಡೈರೆಕ್ಟ್ ನಾಮಿನೇಷನ್ಗೆ ಬಂದಾಗ, ಯಾಕಂದರೆ ಆ ಗೆಲುವಲ್ಲಿ ಆ ಲಾಸ್ಟ್ ಟಾಸ್ಕ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಮತ್ತೆ ವಾಪಸ್ ಸುದೀನ್ ಕಳಿಸ್ಬಿಡೋಣ, ಎಲ್ಲ ವೀಕ್ ಇರೋರ್ನ ಅಲ್ಲಿ ಒಂದಷ್ಟು ಆಪ್ಷನ್ಸ್ ಇತ್ತು ನಮ್ಗೆ ಕರ್ಕೊಳಕ್ಕೆ. ಅವಾಗ ಸುದಿ ಹೋಗಲ್ಲ ನಾ ಕಾನ್ಫಿಡೆಂಟ್ ಅಲ್ಲಿ ಇದ್ದಾಗ ಸೋತ್ ಬಿಟ್ರಲ್ಲ ಸುದಿ ಅವರು ನಡ್ಗಕ್ ಸ್ಟಾರ್ಟ್ ಅಂದ್ರೆ ಅಂತ ಗಾಬರಿ ಆಗ ನನಗೆ ಟೆನ್ಷನ್ ಆಗ್ತಾ ಇತ್ತು. ಅಯ್ಯೋ ಹೋಯ್ತು ಗೇಮ್ ಹೋಯ್ತು ಅನ್ನೋ ಟೈಮಲ್ಲಿ ಕೋಪ ಬರ್ತಾ ಇತ್ತಲ್ಲ, ಕೋಪವನ್ನ ಕಿರ್ಚಕ್ ಆಗಲ್ಲ ಅಂದ್ಬಿಟ್ಟು ಅವ್ರ ಕೈ ಇಟ್ಕೊಂಡು ಆಯ್ತು ಹೋಗ್ಲಿ ಬಿಡಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ. ಯಾಕಂದ್ರೆ ಆ ಕನೆಕ್ಷನ್ ಇತ್ತು. ಈವನ್ ಚಂದ್ರಪ್ರಭಾ ಅವ್ರ ಜೊತೆ ತುಂಬಾ ರಾಂಗ್ ಆಗಿ ತಗೊಂಡ್ರು. ಯಾಕಂದ್ರೆ ಅವ್ರ ಪಾಪ ಕೊಮಿಡಿಯನ್ ಅಂತ ಕಾರಣಕ್ಕೆ ನಾನು ಪರ್ಟಿಕ್ಯುಲರ್ ಆಗಿದ್ದೆ. ಅದೇ ನಾನು ಯಾವ್ದಾದ್ರು ಹುಡುಗನ್ ಜೊತೆ ಮಾಡಿದ್ರೆ ಅದು ಬೇರೆ ತರ ಆಗ್ತಾ ಇತ್ತು. ನಾನು ಕ್ಲಿಯರ್ ಆಗಿದೆ, ಕಂಟೆಂಟ್ಗೆ ಮಾಡ್ತಾ ಇರೋದು, ಓಪನ್ ಆಗಿ ಹೇಳ್ತೀನಿ. ಅವ್ರ ಕೊಮಿಡಿಯನ್, ಅವ್ರ ಜೊತೆ ಮಾಡಿದ್ರೆ ಏನು ಹೋಗಲ್ಲ ಅಂತ ಹೇಳಿ. ಬಟ್ ಪಾಪ ನನಗದು ಮುಳ್ಳಾಗ್ಲಿಲ್ಲ. ಅವ್ರಿಗೆ ಹೋಗ್ತಾ ಹೋಗ್ತಾ ಅದವರು ಬೇರೆ ತರ ತಗೊಂಡ್ರು. ನಂಗೇನು ಬೇಜಾರಿದೆ. ಓಕೆ, ಈಗ ಅಶ್ವಿನಿ ಗೌಡ ಅವ್ರಿಗೆ ಜಾನ್ವಿ ಅವ್ರ ಬಾಲನ ಅಂತ ಬಕೆಟ್ ಬಾಲ ಅನ್ನಕ್ಕೆ ಬಕೆಟ್ ಯಾಕೆ ಅಂತ ನಾನ್ ಸ್ಟಾರ್ಟಿಂಗು ಬಕೆಟ್ ಅಂದ್ರೆ ಹೋಗ್ಬೇಕಾದ್ರು ಹೇಳ್ಬಿಟ್ಟು ಬಂದಿದ್ದೀನಿ, ಬಕೆಟ್ ಚೊಂಬು ದೂರನೇ ಆಗಲ್ಲ, ಹಿಂಗೆ ಇದ್ಬಿಡಿ ಒಳ್ಳೇದು ಅಂತ. ಯಾಕಂದ್ರೆ ಆ ಫೇಕ್ ನನಗೆ ಇಬ್ರು ದೂರ ಆಗಿದ್ದಾಗ ಮಾತಾಡ್ಕೊಂಡು ದೂರ ಆಗಿದ್ದಾರೆ ಅಂದಷ್ಟೇ ಯಾವ ಮಟ್ಟಕ್ಕೆ ಇರ್ಬೇಡ ಅಲ್ವಾ ಗೇಮ್ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗು. ಹಂಗಾರೆ ಬಿಟ್ಟು ಆಡಕ್ಕೆ ಆಗಲ್ವಾ, ಇಂಡಿವಿಜುವಲ್ ಆಗಿ ಆಡಕ್ಕೆ ಆಗಲ್ವಾ. ಜಾನ್ವಿ ಅವ್ರದ್ದಂತೂ ಅಶ್ವಿನಿ ಅವ್ರು ಸ್ಟಿಲ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಜಾನ್ವಿ ಅಂತೂ ಬೆಳಗ್ಗೆ ಒಂಥರ ಇರ್ತಾರೆ, ರಾತ್ರಿ ಒಂಥರ ಇರ್ತಾರೆ. ಇವಾಗ ಬೆಳಗ್ಗೆ ರಿಶು ಬೇಬಿ ಅಂತ ಅಂದಷ್ಟೇ ಏನೇ ನಿಂದು ಅಂತ, ಆಮೇಲೆ ಯಾವ ತರ ವ್ಯಕ್ತಿ ನೀವು ಅಂತ ನನಗೆ ಫೀಲ್ ಆಗೋಯ್ತು. ನನ್ಗೆ ಆ ಥರ ಕ್ಯಾರೆಕ್ಟರ್ಸ್ ಇಷ್ಟ ಇಲ್ಲ. ಡಿಪೆಂಡೆಂಟ್ ಅಂತೂ ಇದ್ದಾರೆ. ಅಂದ್ರೆ ಅವರಿಬ್ರು ಸೇರ್ಕೊಂಡೇ ದೂರ ಆಗಿ ಮಾತಾಡದೇ ಇರುವಂತದ್ದು, ಅದನ್ನ ಏನಾದ್ರು ಕಂಟೆಂಟ್ಗೋಸ್ಕರ ಮಾಡುವಂತದ್ದಾಗಿರ್ಬೋದು. ಅದಕ್ಕಿಂತ ಮುಂಚೆ ಏನಂತಂದ್ರೆ ರಕ್ಷಿತ್ ಅವ್ರಿಗೆ ಎಸ್ ಅನ್ನುವಂತಹ ವರ್ಡ್ ಯೂಸ್ ಮಾಡುವಂತದ್ದು, ಅದಾದ ನಂತರ ಅಮಾವಾಸ್ಯೆನ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಂಟೆಸ್ಟೆಂಟ್ಗೆ ಹೇಳ್ತಾರೆ. ಸೊ ಒಬ್ರನ್ನ ಹೀಯಾಳಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅಮಾವಾಸ್ಯೆ ಅಂದ್ರೆ ಕಪ್ಪಿದ್ದಾರೆ ಅಂದ ತಕ್ಷಣ ಅಮಾವಾಸ್ಯೆನ ಅವರು ಎಸ್ ಅನ್ನುವಂಥದ್ದು ಯಾವ ತರ ಕ್ಯಾಟಗರಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ನೀವು ಹೊರಗಡೆಯಿಂದನೂ ನೋಡಿದ್ರಿ, ಅಲ್ಲಿಗೆ ಹೋದ್ಮೇಲೆ ಅವ್ರ ಜೊತೆ ಒಂದಷ್ಟು ಸಂಪರ್ಕದಲ್ಲಿ ಇದ್ಕೊಂಡು ಕೂಡ ನೀವು ಒಂದಷ್ಟು ಒಡನಾಟವನ್ನ ಇಟ್ಕೊಂಡು ಬಂದಿದ್ದೀರಾ. ಸೊ ಏನ್ ಹೇಳ್ತೀರಾ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಅಂತ? ಎಸ್ ಅನ್ನೋ ವರ್ಡು ನಾನು ಹೋದ್ಮೇಲೆ ಯೂಸ್ ಮಾಡಿದ್ದಾರೆ ಅಂತಂದ್ರೆ ನನ್ಗದು ಮೇ ಬಿ ನನ್ ಗಮನಕ್ಕೆ ಬಂದಿಲ್ಲ ಅಂತ ಇಲ್ಲ. ಅದಕ್ಕಿಂತ ಮುಂಚೆ ಎಸ್ ಅದು ಯಾಕಂದ್ರೆ ಈಗ ತಾನು ನನಗ್ ಶಾಕ್ ಆಯ್ತು. ಯಾಕಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ ಆ ತರ ಎಲ್ಲ. ನಾನ್ ಮುಂದೆ ಯೂಸ್ ಮಾಡಿದ್ರೆ ನಾನು ಹೇಳ್ತಿಲ್ವಾ, ಅಶ್ವಿನಿ ಅವ್ರನ್ನ ನಾನು ನೋಡಿದ್ದು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆ 3 weeks. ಲೇಟರ್ ಆನ್ ಶಿ ವಾಸ್ ನಾಟ್, ಈಗ ಏನ್ ಮಾತಾಡ್ತಾ ಇದೀವಿ ಆ ತರ ನನ್ ಮುಂದೆ ಬಿಹೇವ್ ಮಾಡ್ಲಿಲ್ಲ. ಎಲ್ಲೋ ಸುದೀಪ್ ಸರ್ ಹೇಳ್ತಾರೆ ರಿಷಾ ಬಂದ್ಮೇಲೆ ಅಶ್ವಿನಿ ಅವ್ರ ಸೌಂಡೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅವ್ರು ಬೌನ್ಸ್ ಬ್ಯಾಕ್ ಆಗಿ ಎಷ್ಟೊಂದು ವಿಷಯದಲ್ಲಿ ಅವ್ರು ರಾಂಗ್ ಅಂದಾಗ ಮುಂದಿನ ವಾರಗಳಲ್ಲಿ ಯಾರು ಬೇಡವಾಗಿತ್ತು, ನಾನೇ ಪ್ರೀತಿಯಿಂದಾದ್ರೂ ಹೇಳ್ತಾ ಇದ್ದೆ. ಅವ್ರ ನನ್ ಮಾತು ಕೇಳ್ತಿದ್ರಲ್ವಾ, ಹಿಂಗಲ್ಲ ಹಿಂಗೆ ಕೋಪದಲ್ಲೇ ಹೇಳ್ಬೇಕು ಅಂತ ಇರ್ಲಿಲ್ಲ. ಅವ್ರು ಜಗಳ ಆಡಕ್ ರೆಡಿ ಇರ್ಲಿಲ್ಲ ಅಂದ್ರೆ ಪ್ರೀತಿಯಿಂದಾನೇ ಹೇಳ್ತಾ ಇದ್ದೆ, ನೀವ್ ರಾಂಗ್ ತಗೊಳಂಗಿದ್ರೆ ತಗೊಳ್ಳಿ ಅಂತ ಹೇಳಿ. ಎಸ್ ಅನ್ನೋ ವರ್ಡ್ ಮೇ ಬಿ ಅವ್ರು ಯಾವ ಬರ್ದಲ್ಲಿ ಹೇಳಿದ್ದಾರೆ ಅವ್ರನ್ನೇ ಕೇಳಬೇಕು. ಹೊರಗಡೆ ಬಂದು ನಾನೇನಾದ್ರು ಜಡ್ಜ್ಮೆಂಟ್ ಕೊಟ್ಟರೆ ರಾಂಗ್ ಆಗುತ್ತೆ. ಅಮಾವಾಸ್ಯೆ ಅಂತ ಹೇಳಿದಾಗ ಅದು ರೇಸಿಸಮ್, ಅದು ಕಲರ್ ಅಂತ ಹೇಳಿ ತಗೊಂಡಿರ್ಬೋದು. ಬಟ್ ಯಾರ್ಗೆ ಹೇಳಿದ್ದಾರೆ, ಗಿಲ್ಲಿಗೆ ಯಾರ್ಗೆ ಹೇಳಿರೋದು ಅಂತ ಗೊತ್ತಿಲ್ಲ. ಯಾರ್ಗೆ ಹೇಳಿದ್ರು ಅಂತ ರಕ್ಷಿತನಿಗೆನೆ ಹೇಳಿರೋದ ಅಮಾವಾಸ್ಯೆ ಅಂತ. ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಹೌದು, ನನ್ ಮುಂದೆ ಆ ಥರ ಅವ್ರು ಯಾವತ್ತೂ ರಾಂಗ್ ಆಗಿರ್ಲಿಲ್ಲ. ರಾಂಗ್ ಆಗಿದ್ದಾರೆ ನಾನು ತಗೊಂಡಿಲ್ಲ. ಯಾಕಂದ್ರೆ ನಾನು ರಘು ಅವ್ರ ಜಗಳದಲ್ಲಿ ಐ ಗಿವ್ ಈಕ್ವಲ್. ಇಟ್ ವಾಸ್ ಗಿವ್ ಆ್ಯಂಡ್ ಟೇಕ್. ನಾನು ಎಲ್ಲೂ ಅಶ್ವಿನಿ ಪರಾನೂ ನಿಲ್ಲಲ್ಲ, ರಘು ಅವ್ರ ಪರಾನೂ ನಿಲ್ಲಲ್ಲ. ಇಟ್ ವಾಸ್ ಗಿವ್ ಆ್ಯಂಡ್ ಟೇಕ್. ಇವರು ಕೊಟ್ಟರು, ಅವರು ಕೊಟ್ಟರು. ನಾನು ಹೇಳ್ತೀನಿ, ನೀವು ಗೌರವ ಕೇಳೋರು ಹೋಗೋ ಬಾರೋ ಅಂತ ಹೇಳಿರ್ಲಿಲ್ಲ ಅಂದ್ರೆ ನಿಮ್ ತೂಕ ಎಷ್ಟಾಗ್ತಿತ್ತು? ನೀವೇ ಕೊಡ್ತಾ ಇಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಬರ್ತೀನಿ ನಾನು ಧೈರ್ಯವಾಗಿ. ಆ ಭಯ ನನಗಂತೂ ಇರ್ಲಿಲ್ಲ ಅಶ್ವಿನಿ ಅವ್ರ ಜೊತೆ. ಮೇ ಬಿ ಅದಕ್ಕೋಸ್ಕರ ನನ್ನ ಜೊತೆ ಚೆನ್ನಾಗಿದ್ರೇನೋ ಅವರು. ನಾನು ಹೇಳ್ಬಿಡ್ತೀನಿ ಅನ್ನೋಕ್ಕೋಸ್ಕರ ಎಲ್ಲೋ. ಯಾಕಂದ್ರೆ ನಾನು ಒಬ್ಬೊಬ್ಳೆ ಕೂತಾಗಲೂ ಬರ್ತಾ ಇದ್ರು, ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅವರೇ ಬಂದು ಮಾತಾಡಿಸ್ತಾ ಇದ್ರು. ಅದು ಹೊರಗಡೆ ಬೇರೆ ತರನೇ ಆಗ್ತಿತ್ತು. ಬಟ್ ಯಾರೋ ಒಬ್ರು ಪ್ರೀತಿಯಿಂದ ಬಂದು ಮಾತಾಡ್ಸ್ಬೇಕಾದ್ರೆ ತಳ್ಳಬಾರ್ದು, ಅದು ಕೊಡ್ಲೇಬೇಕು. ಯಾಕಂದ್ರೆ ಮಾಡೋರ್ಗೆ ಎಸ್ಪೆಷಲಿ ನಾನು ಒಂದು 50 ಸತಿ ಹೋಗಿದ್ದೀನಿ, ಅಣ್ಣ ಬನ್ನಿ ಅಣ್ಣ ಬನ್ನಿ ಅಣ್ಣ. ಯು ಹ್ಯಾವ್ ರಿಜೆಕ್ಟೆಡ್ ಆನ್ ಮೈ ಫೇಸ್. ಇಲ್ಲಾಪಿ ಬರ್ತೀನಿ ಇರು, ಇಲ್ಲಾಪಿ ಬರ್ತೀನಿ ಅವ್ರಿ. ಲಾಸ್ಟ್ ಬರ್ತಾನು ನಾನು ಅದಕ್ಕೇನೆ ಕ್ರಿಯೇಟ್ ಮಾಡಿದ್ದು. ನೀವ್ ಏನಂತ ಅವ್ರ ಅಗ್ರೆಷನ್ ನೋಡಿ, ನೀವು ಝೂಮ್ ಮಾಡ್ಬಿಟ್ಟು ಯಾವ ತರ ಬರ್ತಾರೆ ಅಂತ. ಏನ್ ಮಾಡಿದೀನಿ ಅವ್ರು ಹೊರಗಡೆ ಬಂದ್ಮೇಲೆ ದಯವಿಟ್ಟು ನೀವುಗಳು ಕೇಳಿ ನಂಗೆ ಕ್ಲಾರಿಟಿ ಕೊಡಿ. ಅವ್ರಿಗೊಂದು ಭ್ರಮೇಲಿದ್ದಾರೆ, ಹುಡುಗಿರಂದ್ರೆ ಹಿಂಗೆ ಇರ್ಬೇಕು, ಜೋರಾಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ, ಬರೀ ಮನೆ ಕೆಲಸ ಮಾಡ್ಕೊಂಡಿರ್ಬೇಕು. ರಾಂಗ್ ಅಂತ ಅಂದಾಗ ರಾಂಗು, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಸೆಲ್ಫ್ ರೆಸ್ಪೆಕ್ಟ್ ತಗೊಳ್ಳೇಬೇಕು. ಕೊಟ್ಟಿಲ್ಲ ಅಂದ್ರೂ ಕೇಳಿ ತಗೊಂತೀನಿ ನಾನು.
ಆ ಥರ ಓಕೆ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ, ಇನ್ನೊಂದು ಮೈಂಡ್ ಗೇಮ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು. ಸೊ ಅಶ್ವಿನಿ ಗೌಡ ಅವ್ರು ಎಲ್ಲ ಒಂದ್ ಕಡೆ ಆರ್ಭಟ ಮಾಡ್ತಿದ್ರು, ಆ ಆರ್ಭಟ ವರ್ಕ್ ಆಗ್ತಿರುವಂತ ಸಂದರ್ಭದಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ್ರ ಊಟ ಬಿಡುವಂತಹ ವಿಚಾರದಲ್ಲಿ ಅಂತ? ನನಗೆ ಲಾಸ್ಟ್ ಅವ್ರು ಕಮ್ಬ್ಯಾಕ್ ಆದಾಗ ನನಗೂ ಎಲ್ಲೋ ಫೀಲ್ ಆಯ್ತು. ಯಾಕಂದ್ರೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ತಾರೆ ಅದನ್ನ. 3 ವಾರ ಸೈಲೆಂಟ್ ಆಗಿದ್ದು 4ನೇ ವಾರಕ್ಕೆ ಬೌನ್ಸ್ ಬ್ಯಾಕ್ ಆದ್ರು. ಇವ್ರು ಏನ್ ಮಾಡ್ತಾ ಇದ್ರು, ಅಥವಾ ಇನ್ನೂ ನನಗೆ ಅರ್ಥ ಆಗಿದ್ದು ಮೇ ಬಿ ಜಾನ್ವಿ ದೂರ ಇದ್ರಲ್ವಾ, ಸಿಂಗಲ್ ಆಗಿದ್ರಲ್ಲ, ಅದಕ್ಕೆ ಅವ್ರಿಗೆ ಆಟ ಆಡಕ್ ಆಗ್ಲಿಲ್ವಾ, ಅಥವಾ ಅವ್ರಿಗೊಂದು ಬ್ಯಾಕ್ ಬೋನ್ ಇದ್ರೆ ಮಾತ್ರ. ಬಿಕಾಸ್ ಶಿ ಫೀಲ್ಸ್ ಶಿ ಸ್ಟ್ರಾಂಗ್. ನಾನು ಹೇಳೋದಿನಿ, ನೀವು ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಬೇಡಿ ಅಶ್ವಿನಿ ಅವರೇ. ನಿಮ್ಮಲ್ಲಿ ಒಂದು ಸೆನ್ಸಿಟಿವಿಟಿ ಇದೆ, ಆ ಸಾಫ್ಟ್ನೆಸ್ ಇದೆ. ಜನರು ಅದನ್ನ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ. ನಾನೇ ಹೇಳ್ತಾ ಇದ್ದೀನಿ, ನಾಳೆ ಮುಂದಿನ ದಿನಗಳಲ್ಲಿ ಅಶ್ವಿನಿ ಅವ್ರದ್ದು ಇನ್ನೊಂದು ನೇಚರ್ ಇದೆ. ಅದನ್ನ ನೋಡಿದಾಗ ಯಾರ ಜನರು ಅವ್ರಿಗೆ ಇವತ್ತು ಹಿಂಗ ಅಂತ ಇದ್ದಾರೆ, ಬರ್ದು ಕೊಡ್ತೀನಿ, ರಿಷಾ ವಾಸ್ ನಾಟ್ ರಾಂಗ್. ಅದು ಬಂದ್ರೆ ಆಚೆ ಅದೇ ಜನರು ಅಶ್ವಿನಿನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಶಿ ಹ್ಯಾವ್ ದಟ್ ನೇಚರ್. ಲೆಟ್ ಇಟ್ ಕಮ್ ಔಟ್ ಸೂನ್. ಆಬ್ವಿಯಸ್ಲಿ ಅದು ಫೇಕ್ ಅನಿಸ್ತು ನನಗೆ. ಯಾಕಂದ್ರೆ ಜಾನ್ವಿ ಅವ್ರು ದೂರ ಆಗಿದ್ದಕ್ಕೆ ಅದನ್ನ ಮಾಡಿದ್ರ, ಸೈಲೆಂಟ್ ಆದ್ರ, ಅಥವಾ ಒಬ್ಬರೇ ಇದ್ದೀನಿ ಎಲ್ಲ ಇಡೀ ಮನೆ ಯಾರು ಮಾತಾಡ್ಸಿಲ್ಲ ಅಂತ ಅಂದ್ರೆ ಮಾಡಿದ್ರ, ಆ ಟೈಮಲ್ಲಿ ನನ್ನ ಯೂಸ್ ಮಾಡ್ಕೊಂಡ್ರ ಅಂತಾನು ನಂಗೆ ಫೀಲ್ ಇದೆ. ಯಾಕಂದ್ರೆ ಅವರು ಒಬ್ಬರೇ ಇದ್ರು, ನನಗೂ ಆಲ್ಮೋಸ್ಟ್ ಮಸಿ ಬಳ್ದಿದ್ರು, ಮೆಣಸಿಕಾಯಿ ತಿನ್ಸಿದ್ರು, ನಾನು ಒಬ್ಳೇನೆ ಇದ್ದೆ. ಆ ಟೈಮಲ್ಲಿ ಅವ್ರು ನನ್ನ ಬಂದು ಮಾತಾಡ್ಸೋದು ಹೊರಗಡೆ ಬೇರೆ ತರ ಪೋಟ್ರೆ ಆಗಿದೆ. ಅವ್ರೊಬ್ಬರೇ ಇದ್ದಾಗ ಇಟ್ ವೆಂಟ್ ರಾಂಗ್. ಮತ್ತೆ ಜಾನ್ವಿ ಅವ್ರು ಬಂದಾಗ ಬ್ಯಾಕ್ ಬೋನ್ ಬಂತು ಅಂತ ಬೌನ್ಸ್ ಆದ್ರು ಅಂತ ನನಗೆ ಡೆಫಿನೆಟ್ಲಿ. ಓಕೆ, ನಿನ್ನೆ ಬಿಟ್ಟಿರುವಂತಹ ಪ್ರೋಮೋ ಅಲ್ಲಿ ನಾಮಿನೇಷನ್ ವಿಚಾರ ಬರುತ್ತೆ. ಗಿಲ್ಲಿ ಅವ್ರದ್ದಾಗಿರ್ಬೋದು, ಜಾನ್ವಿ ಅವ್ರದ್ದಾಗಿರ್ಬೋದು, ಧ್ರುವಂತ್ ಅವ್ರದ್ದಾಗಿರ್ಬೋದು, ಅದು ಕೂಡ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಧ್ರುವಂತ್ ಅವ್ರ ಒಂದ್ ಕಡೆ ಅನ್ಕೊಂಡು ಹೋಗುವಂತದನ್ನ ಏನೋ ಪ್ರಾಬ್ಲಮ್ ಇರಬೇಕು, ಎಷ್ಟು ಅಸಹ್ಯವಾಗಿ ಆಡ್ತಿದಾರೆ ನೋಡಿ, ವಿಚಿತ್ರವಾಗಿ. ಧ್ರುವಂತ್ಗೆ ನಾನು ಟೈಟಲ್ ಕೊಟ್ಬಿಡ್ತೀನಿ, ಫೇಕ್ ಏನಂತಾರೆ ಮಾದೇಶ ಅಂತ ಕೊಟ್ಬಿಡೋಣ, ಫೇಕ್ ಮಾದೇಶ ಅಂತ. ಏನಕ್ಕೆ ಅಂತ ಅಂದ್ರೆ ಎಷ್ಟು ಚೆನ್ನಾಗಿ ಮ್ಯಾನ್ಯುಪ್ಯುಲೇಟ್ ಮಾಡ್ಬಿಟ್ಟು ಅದು ನಾನು ಇದ್ದಿದ್ದು ಒಂದೇ ಕಾರಣಕ್ಕೆ, ಅದನ್ನು ಕ್ಲಾರಿಟಿ ಕೊಡ್ತೀನಿ. ಇದ್ದಿದ್ದು ಅಶ್ವಿನಿ ಅವ್ರ ಜೊತೆ ಆಬ್ವಿಯಸ್ಲಿ ಅವ್ರು ಬಂದು ಮಾತಾಡ್ತಿದ್ರು, ನಾನು ಮಾತಾಡಲ್ಲ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ. ಆ ನಾಮಿನೇಷನ್ ತಂಡ ಅಂತ ನಾನು ಡೈರೆಕ್ಟ್ ನಾಮಿನೇಟ್ ಆಗಿರ್ತೀನಿ. ಎಲ್ಲ ಸ್ಟ್ರಾಂಗ್ ಪೀಪಲ್ ಅಂದ್ರೆ ಎಲ್ಲ ಸೌಂಡ್ ಬಾಕ್ಸ್ ಗಳೇ ಇದ್ದಿದ್ದು ನಾಮಿನೇಷನ್ ಅಲ್ಲಿ. ನಾವ್ ಅನ್ಕೊಂತಾ ಇದ್ದಿದ್ದು ಏನ್ ಒಬ್ಬೊಬ್ರು ಒಂದೊಂಥರ ಮಾತಾಡೋರೇ ಇದಿರಲ್ಲ ಅನ್ನೋ ಟೈಮಲ್ಲಿ ಧ್ರುವಂತ್ ಒಂದು ಪ್ಲಾನ್ ಮಾಡ್ತಾನೆ. ನೋಡಿ ಸೇಫ್ ಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಗ್ಯಾಂಗ್ ಆಗೋಗಿದೆ, ಸ್ಪಂದನನಾಗ್ಲಿ, ಮಾಡೋರಾಗ್ಲಿ, ಅಭಿನಾಗ್ಲಿ ಬಿಟ್ಕೊಡ್ತಾ ಇಲ್ಲ, ನಾಮಿನೇಷನ್ ಆಗ್ತಿಲ್ಲ. ಕಾವ್ಯ ಅಂತೂ ಎಷ್ಟೊಂದ್ ವಾರ ನಾಮಿನೇಷನ್ ಆಗ್ತಾ ಇಲ್ಲ. ಬಿಕಾಸ್ ಅವರು ಗ್ರೂಪ್ ಕ್ರಿಯೇಟ್ ಆಗಿದ್ದಾರೆ. ನಾವ್ ಇಲ್ಲಿಲೇ ಕಿತ್ತಾಡ್ಕೊಂಡು ಇಟ್ಕೊಂಡು ನಮಗ್ ನಾವ್ ನಾಮಿನೇಷನ್ ಅವ್ರ ಬಾಯಲ್ಲೇ ಬಂದಿದೆ, ಧ್ರುವಂತ್ ಬಾಯಲ್ಲಿ ಹಾನೆಸ್ಟ್ ಆಗಿ ಬಂದಿದೆ. ಸೊ ನನಗೇನ್ ಫೀಲ್ ಆಗ್ತಾ ಇತ್ತು, ಅದಕ್ಕೆ ನಾನು ಅಲ್ಲಿಂದ ಸೈಲೆಂಟ್ ಆಗಿ ಜಾರ್ಕೊಂಡಿತ್ತು. ಯಾಕಂದ್ರೆ ಇವನೇ ಫೌಂಡೇಶನ್ ಕಟ್ತಾ ಇದ್ದಾನೆ, ಇವನ್ ಫೌಂಡೇಶನ್ ನನಗೆ ಗೊತ್ತು. ರಪ್ಪ ಅಂತ ದೋಸೆ ತೀವ್ರ ಹಚ್ಚಿದಾಗ ತಿರುಗ್ಬಿಡ್ತಾನೆ, ಉಲ್ಟಾ ತಿರುಗ್ಬಿಡ್ತಾನೆ ರಪ್ಪ. ಯಾಕಂದ್ರೆ ಇವನ ಹೆಸರು ತಗೊಂಡ್ ಮಲ್ಲಮ್ಮನ ವಿಷಯದಲ್ಲೇ ನಾನು ನೋಡಿದ್ದೀನಿ. ಉತ್ತಮ ಸೂರಜ್ ಕೊಡ್ಬೇಕಾಗಿರೋದು ಫೋರ್ಸ್ಫುಲಿ ಇವನಿಗೆ ತಗೊಂಡ ಅವ್ರ ಬಾಯಿಂದ. ಹಂಗಾರೆ ಇವ್ರ ಜೊತೆ ಯಾರಿರ್ತಾರೆ ಇವನ ಹೆಸರು ತಗೊಂಡ್ಬೇಕು. ಯಾಕಂದ್ರೆ ಅಶ್ವಿನಿ ಅವ್ರ ಮ್ಯಾಟರ್ ಅಲ್ಲೂ ನೋಡಿ, ಜೊತೆಗೆ ಇದ್ದಿದ್ ಕಾರಣದಿಂದ ಟಾಸ್ಕ್ ಅಲ್ಲಿ ಕೊಡ್ಬೇಕು ಅಂತ ಜಗಳ ಆಡ್ದ ಅವನು. ಅಲ್ಲಿ ಅಂದ್ರೆ ನಾನು ಕೊಡಿ, ಎಮೋಷನಲ್ ತುಂಬಾ ಡ್ರಾಮಾ ಮಾಡ್ದ, ಕೊಡಿ ನನಗೆ, ಕೊಡಿ ನನ್ ಜೊತೆ ಇದ್ರಿ ಅಂತ. ಕೊಟ್ಟ ಮೇಲೆ ಗೆದ್ದ ಮೇಲೆ ರಪ್ ಅಂತ ತಿರುಗ್ಬಿಟ್ಟು ಗಿಲ್ಲಿ ಪಕ್ಕ ಕೂತಿದ್ದಾನೆ. ಯಾವ ತರ ವ್ಯಕ್ತಿ? ಹಂಗಾದ್ರೆ ನನಗೆ ಗಿಲ್ಲಿ, ನಾನು ಹೋದೆ ಗಿಲ್ಲಿಗ್ ನೀನ್ ಆಡ್ತೀನಿ ಅಂತ ರಘುವರ್ ಕರ್ದಾಗ ಅವನ್ ನನ್ನ ಬೇಡ ಸ್ಪಂದನಂಗೋಸ್ಕರ ಬಿಟ್ಟ. ಸ್ಟಿಕ್ ಆನ್ ಆದೆ ಅಶ್ವಿನಿ ಅವ್ರಿಗೋಸ್ಕರ, ಗೇಮ್ ಆಡ್ಕೊಟ್ಟೆ ನಾನು. ಹೋಗಿದ್ ಫಸ್ಟ್ ಗಿಲ್ಲಿ ಹತ್ರ. ಹಂಗ್ ಮಾಡ್ಬಾರ್ದು. ಹಂಗನ್ಬಿಟ್ಟು ಈಗ ಸೆಕೆಂಡ್ ಟೈಮ್ ತುಂಬಾ ಕರ್ದ ಸೆಕೆಂಡ್ ಟೈಮ್ ಗಿಲ್ಲಿ. ನಾನು ಅವಾಗಂತೆ ಫಸ್ಟ್ ಟೈಮ್ ತಿರಸ್ಕರಿಸಿದ್ಯಾ, ನನ್ಗಂತೂ ರೆಸ್ಪೆಕ್ಟ್ ಇದೆ, ಬರಲ್ಲ. ಇವನು ಹಂಗಲ್ಲ, ತಿರ್ಗಿಸ್ಬಿಟ್ಟ. ಆ ಫೌಂಡೇಶನ್ ಕಟ್ಬೇಕಾದ್ರೆ ಆ ಅಶ್ವಿನಿ ಅವ್ರಿಗೆ ಇವ್ರಿಗೆ ನಿಜವಾಗ್ಲೂ ಅವನು ನಾಮಿನೇಷನ್ ಕೊಟ್ಟಿದ್ದು ಅವನೇ ಫೇಕು. ನಂಬಿಸಿದ್ದ, ಗುಂಪು ಕ್ರಿಯೇಟ್ ಮಾಡ್ಕೊಳ್ಳೋಣ, ಅದ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅವ್ನಿಗೆಲ್ಲೋ ಗೊತ್ತಿತ್ತು ಅಶ್ವಿನಿ ಅವ್ರ ಅಗೇನ್ಸ್ಟ್ ಹೋದ್ರೆ ನಾನ್ ಲೈಮ್ ಲೈಟ್ ಬರ್ತೀನಿ ಅನ್ನೋದು. ಅದನ್ನ ಕ್ರಿಯೇಟ್ ಮಾಡ್ಕೊಂಡ. ಅಂದ್ರೆ ಪ್ರೋಮ್ಯಾಕ್ಸ್ ತಾನವನು ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡ, ಇವ್ರಿಗೆ ನಂಬಿಸ್ಬಿಟ್ಟು ಇವ್ರಿಗೆ ಉಲ್ಟಾ ಹೊಡೆದ್ಬಿಟ್ಟ. ಅದು ಅವನು ತುಂಬಾ ದಿನ ಗೇಮ್ ನಡಿಯಕ್ ಆಗಲ್ಲ ಅವನ್ಗೆ. ವರ್ಕ್ ಆಗುತ್ತೆ ಅಂತೀರಾ ಗ್ರೂಪಿಸಂ ಬಿಗ್ ಬಾಸ್ ಅಲ್ಲಿ? ಆಕ್ಚುಲಿ ವರ್ಕ್ ಆಗುತ್ತೆ, ಗ್ರೂಪಿಸಂ ವರ್ಕ್ ಆಗುತ್ತೆ. ಯಾಕಂದ್ರೆ ಒಂದ್ ದೊಡ್ಡ ಗುಂಪು ಅಂತ ಮಾಡ್ಕೊಂಡ್ರೆ ನಾಮಿನೇಷನ್ಸ್ ಇಂದ ಸೇವ್ ಮಾಡ್ಕೊಳ್ಳೋಣ ಅನ್ನೋ ಗೇಮಿಗೆ ಬರ್ತಾರೆ. ಹಂಗಾಗಿದೆ ಕೂಡ 1-2 ವಾರ. ಆ ಗುಂಪು ಹೊಡಿಯಕ್ಕೆ ಬಿಗ್ ಬಾಸ್ ಅನ್ಯಾಯ ಆಗಕ್ ಬಿಡಲ್ಲ. ಆ ಗುಂಪು ಆಗ್ತಾ ಇದೆ ಅಂತ ತಕ್ಷಣ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆಯ್ತು ಅಂದಷ್ಟೇ ಹೊಡಿಯಂಗೇನೆ ಕೊಡೋದು. ಆ ಗ್ರೂಪ್ ಮುರಿಬೇಕು.
ಹಂಗೇನೆ ಟಾಸ್ಕ್ಗಳು ಕೊಡೋದು, ಹಾಗೇನೆ ಅನಿಸಿಕೆಗಳು. ಯಾಕಂದ್ರೆ ಒಂದ್ ಗುಂಪಾಗಿದೆ ಇವಾಗ, ಬರೀ ನಾಮಿನೇಷನ್ ಇಂದ ಸೇವ್ ಆಗ ಗುಂಪಾಗದ, ಅದು ಏನಕ್ಕೂ ಗುಂಪಾಗಲ್ಲ. ಅಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ, ಮನಸ್ಸುಗಳು ಮುರಿತಾ ಬಂದಾಗ ಡಿಫ್ರೆನ್ಸಸ್ ಗೊತ್ತಾಗತ್ತೆ. ದೆನ್ ಈಗ ನೋಡಿ, ಇಲ್ಲಿ ಗೊತ್ತಾಯ್ತಾ ಎಷ್ಟ್ ಜನ ನಾಮಿನೇಟ್ ಮಾಡಿದ್ರು ಗೊತ್ತಾಯ್ತು, ಇನ್ನೂ ಗೊತ್ತಾಗತ್ತೆ ಅವ್ನಿಗೆ ಯಾರ್ ನನ್ನೋರು ಯಾರ್ ನನ್ನೋರಲ್ಲ. ದಯವಿಟ್ಟು ನಾನ್ ಹೇಳೋದೇನಂದ್ರೆ, ಇಲ್ಲಿಗೆ ಅಟ್ಲೀಸ್ಟ್ ಟೆಲಿಪತಿಲಿ ಕಳಿಸ್ತೀನಿ ಮೆಸೇಜು, ಸಿಂಗಲ್ ಆಗಿ ಆಡ್ಬಿಟ್ ಬಾ, ನೀನು ಒಬ್ಬೊಬ್ರನ್ನ ಕೈ ಎತ್ಕೊಂಡು ಎಡಿತಿದ್ಯಾ, ಅವ್ರವರೇ ನಿನ್ಗೆ ಮುಳುಗಿಸ್ತಾರೆ, ಬೇಡ ಅಂತ. ಹಂಗಿದ್ರೆ ನಾನು ಹೊರಗಡೆ ನೋಡ್ಕೊಂಡು ಹೋದೋಳು, ಗಿಲ್ಲಿಗೆ ಬಕೆಟ್ ಇಟ್ಕೊಂಡಿರ್ಬೋದಿತ್ತ ನಾನು, ಗಿಲ್ಲಿಗೆ ಆರಾಮಾಗಿ ಗಿಲ್ಲಿ ಅನ್ಕೊಂಡಿರ್ಬೋದಿತ್ತು. ಅವ್ನ್ ರಾಂಗ್ ಅಂದಾಗ ನಾನು ರಾಂಗ್ ಅಂದಿದ್ದೀನಿ. ಯಾಕಂದ್ರೆ ನಾನು ಸಿಂಗಲ್ ಆಗಿ ಹೋದೆ, ಸಿಂಗಲ್ ಆಗಿ ಬಂದೆ. ನಾನು ಯಾರೋ ನನ್ನ ಬೆಳೆಸಿದ್ರು ಅಥವಾ ಯಾರಿಂದನೋ ನಾನು ಆಟ ಶುರು, ಇನ್ನೊಂದ್ 3 ವಾರ ಅಮ್ಮಮ್ಮ ಅಂದ್ರೆ ಇನ್ನೊಂದ್ 3 ವಾರ ಸೇವ್ ಆಗ್ಬಿಡ್ಬೋದಿತ್ತು, ಅಥವಾ 4 ವಾರ ಫಿನಾಲ್, ಇನ್ನೊಂದ್ ಕಣ್ ಬಿಡೋದ್ರೊಳಗೆ ಬಿಗ್ ಬಾಸ್ ಮುಗ್ದೋಗುತ್ತೆ. ಬಟ್ ಹೊರಗಡೆ ಬಂದಾಗ, ಓ ರಿಷಾ, ನಾನು ಎತ್ತದೆ ರಿಷನ್, ನನ್ನಿಂದ ನೀನ್ ಇದ್ದೆ ಅನ್ನೋ ಮಾತುಗಳನ್ನ ನಾವು ಐ ಆಮ್ ಹ್ಯಾಪಿ. ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಸಿಂಗಲ್ ಆಗಿ ಹೋದೆ, ಸಿಂಗಲ್ ಆಗಿ ಬಂದೆ, ಹ್ಯಾಪಿ ನಾನು. ಓಕೆ, ಎಲ್ಲ ಒಂದ್ ಕಡೆ ಇನ್ನೊಂದೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಮೆಂಟ್ಸ್ ಹಾಕ್ತಿರುವಂತದ್ದು, ಧ್ರುವಂತು ಯಾರ ಜೊತೆ ಕ್ಲೋಸ್ ಆಗ್ತಾರೋ ಅವರು ಆ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದು. ಮಲ್ಲಮ್ಮ ಜೊತೆ ಇದ್ರು, ಮಲ್ಲಮ್ಮ ಹೋದ್ರು, ಅದಾದ ನಂತರ ಚಂದ್ರಪ್ರಭಾ ಅವರು ಇದ್ರು, ಚಂದ್ರಪ್ರಭಾ ಅವರು ಹೋದ್ರು, ಸುದ್ದಿ ಅವರು, ನೆಕ್ಸ್ಟ್ ನಿಮ್ಮ ಹೆಸರು ಕೂಡ ಸ್ವಲ್ಪ ಲಾಸ್ಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನೀವು ಎಲಿಮಿನೇಟ್ ಆಗ ನಿಜ ಅನ್ಸುತ್ತಾ ಅಂತ? ಇಲ್ಲ, ಐ ವೋಂಟ್ ಅಕ್ಸೆಪ್ಟ್ ಇಟ್. ಯಾಕಂದ್ರೆ ನಾನು ಧ್ರುವನ್ ಜೊತೆ ಕ್ಲೋಸೇ ಆಗ್ಲಿಲ್ಲ. ನಾನು ಲಾಸ್ಟ್ ಸ್ವಲ್ಪ ಮಾತಾಡಕ್ಕೆ ಶುರು ಮಾಡ್ದೆ, ಸ್ಪಿರಿಚುವಲ್ ಮಾತಾಡ್ದೆ. ಆ ಮಾತು 3 ಜನಕ್ಕೆ ಕೊಟ್ಟಿದ್ದ, ಗಿಲ್ಲಿ ರಕ್ಷಿತಂಗ್ ಕೊಟ್ಟಿದ್ದ, ನನಗ್ ಕೊಟ್ಟಿದ್ದ, ಧ್ರುವಂತು ಕೊಟ್ಟಿದ್ದ ಸೈಮಲ್ಟೇನಿಯಸ್ಲಿ. ರಿಷನ್ಗೆ ಚಂದ್ರಪ್ರಭಾ ಅವ್ರು ಕ್ಲೋಸ್ ಆದ್ರೂ ಹೋಯ್ತು, ಸುದಿ ಕ್ಲೋಸ್ ಆದ್ರೂ ಹೋಯ್ತು, ರಘುಗ್ ಹೋಗೋದು ಅವ್ರು ಬಂದ್ ಮಾತಾಡ್ಸ್ಲೇಬಾರ್ದು ಅನ್ನೋ ಮಟ್ಟಿಗೆ ಮಾಡ್ಬಿಟ್ಟಿದ್ದ. ನೀವೇ ನೆಕ್ಸ್ಟ್ ಕ್ಲೋಸ್, ಯಾಕಂದ್ರೆ ರಘು ಅವ್ರ ಪಾಪ ತುಂಬಾ ಚೆನ್ನಾಗಿ ಕನೆಕ್ಷನ್ ಬಿಲ್ಡ್ ಮಾಡ್ತಾ ಇದ್ರು, ನೀವೇ ಹೊಟ್ಟೋಗ್ತೀರಾ ಅನ್ನೋದು ತುಂಬಿ ಇದ್ ಮಾಡ್ದ. ನೆಕ್ಸ್ಟ್ ಧ್ರುವಂತ್ ಹಂಗೆ ಮಾಡ್ದ. ಮಲ್ಲಮ್ಮ ಆಯ್ತು, ರಕ್ಷಿತಾ ಅದಕ್ಕೆ ದೂರ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು, ಆಮೇಲೆ ಚಂದ್ರಪ್ರಭಾ ಅವ್ರು ಕುತ್ಕೊಂಡ್ರು ಹೋಯ್ತು, ಸುದಿ ಹೋಗಿ ಕುತ್ಕೊಂಡ್ರು ಹೋಯ್ತು ಅಂತ ಬಂತು. ಇವನ್ ನಂದು ಅದೇನ್ ಗೊತ್ತಿಲ್ಲ ನನ್ಗೆ, ಮೇ ಬಿ ಬ್ಯಾಡ್ ಲಕ್ ಇದಾನ ಅಂತ ಅನ್ಬಿಟ್ಟು ಮನೆಗೆ. ನೆಕ್ಸ್ಟ್ ರಕ್ಷಿತಂದು ಬಂತು, ಮಲ್ಲಮ್ಮನ್ ಜೊತೆ ಇದ್ದಾಗ ಹೋಯ್ತು. ನೆಕ್ಸ್ಟ್ ಚಂದ್ರಪ್ರಭಾ ಅವ್ರ ಜೊತೆ ರಕ್ಷಿತಾನು ಕ್ಲೋಸ್ ಇದ್ಲು, ತುಂಬಾ ಕ್ಲೋಸ್ ಇದ್ಲು. ಆಕ್ಚುಲಿ ಧ್ರುವಂತಗಿಂತ ರಕ್ಷಿತನ್ ಜೊತೆ ಕ್ಲೋಸ್ ಇತ್ತು. ಪಾಪ ಹುಡುಗಿ ಕೇಳ್ತಾಳೆ, ನಿಜನಾ ನನ್ನ ಜೊತೆ ಕ್ಲೋಸ್ ಆದವರೆಲ್ಲ ಹೋಗ್ತಾರಾ ಅಂತ ಅಂತಾಳೆ. ಅವರು ಹೋದ್ರು. ಈಗ ನೆಕ್ಸ್ಟ್ ಇನ್ಯಾರು ಕ್ಲೋಸ್ ಇದ್ರು, ಅದಕ್ಕೆ ನಾನು ಎಲ್ಲೋ ಒಂಚೂರು ಕ್ಲೋಸು ಆಗಕ್ಕಾಗದ, ನಾನೇ ಬಂದ್ಬಿಟ್ಟೆ. ನಂಗೆ ಈಗ ನೆಕ್ಸ್ಟ್ ಮುಂದಿನ ಹೆಸರು ಮಾಡೋರ್ ಕ್ಲೋಸ್ ಇದಾರೆ, ಮಾಡೋರ್ ಹೋಗೋ ಚಾನ್ಸಸ್ ಇದೆ ಅಂತ. ಮೇ ಬಿ ಈ ವಾರ ಮಾಡೋರ್ ಬಂದ್ರೆ ಪ್ರೂವ್ ಆಗ್ಬೋದೇನೋ ಆ ಅನಿಸಿಕೆಗಳು. ಕೆಲವ್ರು ಏನ್ ಹೇಳ್ತಾರೆ, ಧ್ರುವಂತ್ ಎಲ್ಲೋ ಸರಿಯಾಗಿ ಮಾಟ ಮಂತ್ರ ಮಾಡಿಸ್ಕೊಂಡು ಹೋಗ್ಬಿಟ್ಟು. ಇಲ್ಲ, ಆಕ್ಚುಲಿ ತುಂಬಾ ಸ್ಪಿರಿಚುವಲ್ ಇದ್ದಾರೆ ಅವರು, ಇನ್ ಡೆಪ್ತ್, ನಾಟ್ ಅಬೌಟ್ ನೆಗೆಟಿವ್ ಎನರ್ಜಿ. ಅದು ಒಂದ್ರಲ್ಲಿ ನಾನು ಧ್ರುವಂತ ಒಪ್ಕೊಂತೀನಿ. ದೇವ್ರು ಅಂತ ಬಂದ್ರೆ ತುಂಬಾ ಮಾಡ್ತಾರೆ, ಅಥವಾ ಮಹಾಕಾಲ್ ಅಂತ ಇರ್ತಾರೆ. ಅವ್ರು ಮಹಾಕಾಲ್ ಅನ್ನೋದು ಹೇಳೋದು ನಮ್ಗೆಲ್ಲ ನೆಗೆಟಿವ್ ಅನ್ಸ್ತಾ ಇರುತ್ತೆ. ಅಂದ್ರೆ ಅವ್ರ ಎನರ್ಜಿ ಅವ್ರು ತಗೊಂತಾ ಇದಾರೆ, ನಮ್ನ ವೀಕ್ ಮಾಡ್ತಾ ಇದಾರೆ ಅನ್ನೋದು ಫೀಲ್ ಆಗ್ತಾ ಇತ್ತು ನಮ್ಗೆ. ಬಟ್ ಅದೆಲ್ಲ ನಾನು ನೆಗೆಟಿವ್ ಎನರ್ಜಿ ನನ್ನ ಲೈಫಲ್ಲಿ ಬಿಲೀವ್ ಮಾಡಲ್ಲ. ಓಕೆ, ಬಿಗ್ ಬಾಸ್ ಜರ್ನಿ ಎಲ್ಲ ಮುಗಿದ್ಮೇಲೆ, ಸೊ ಎಲ್ಲ ಫಿನಾಲೆ ಮುಗಿದ್ಮೇಲೆ ಯಾರ ಜೊತೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀರಾ, ಯಾರನ್ನ ಮಾತಾಡ್ಸಲ್ಲ ಅಂತ? ಡೆಫಿನೆಟ್ಲಿ ಫ್ರೆಂಡ್ಶಿಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸುದಿಯವ್ರು ಆಲ್ರೆಡಿ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಚಂದ್ರಪ್ರಭಾ ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ಹೊರಗಡೆ ಮಿಗ್ದವ್ರು ಯಾರು ನನಗೆ ಕನೆಕ್ಷನ್ ಇಲ್ಲ. ಮಲ್ಲಮ್ಮ ಅವ್ರನ್ನ ಕನೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಅವ್ರ ಜೊತೆನೂ ಚೆನ್ನಾಗಿತ್ತು ಬಾಂಡ್. ಎಲ್ಲಾರನ್ನೂ ಮಾತಾಡಿಸ್ತೀನಿ. ಮಾತಾಡ್ಸಲ್ಲ ಅಂತ ಅಂದರೆ ಮೇ ಬಿ ನಾನು ಇಬ್ಬರನ್ನ ಪರ್ಟಿಕ್ಯುಲರ್ಲಿ, ಸ್ಪಂದನ, ಜಾನ್ವಿ. ಯಾಕಂದರೆ ನನ್ನ ಮುಂದೆ ಇತ್ಕೊಂಡಿದ್ದಿದ್ದೇ ಬೇರೆ. ಎಪಿಸೋಡ್ಸಲ್ಲೂ ನೋಡಿರ್ತೀರಾ, ನೋಡಿಲ್ದದವರು ದಯವಿಟ್ಟು ಹೋಗಿ ಜಿಯೋ ಹಾಟ್ಸ್ಟಾರಲ್ಲಿದೆ, ಹೋಗಿ ನೋಡಿಬೇಕಾದ್ರೆ. ಮುಂದೆ ಇತ್ಕೊಂಡು ಚೆನ್ನಾಗಿದ್ಬಿಟ್ಟು ಹಿಂದ್ಗಡೆ ಮಾತಾಡೋರು ಕಂಡ್ರೆ ನನಗಾಗಲ್ಲ. ಆ ಧೈರ್ಯ ರಾಶಿಕಂಗಿತ್ತು. ನನ್ನ ಮುಂದೆನೇ ಮಾತಾಡಿದ್ದಾಳೆ. ಫ್ರೆಂಡ್ಶಿಪ್ ಎಲ್ಲೋ ಕಂಟಿನ್ಯೂ ಮಾಡ್ಬೋದು, ಬಟ್ ನಾನು ಹಿಂದೆನೂ ಮಾತಾಡಿದ್ದಾಳೆ, ಬಟ್ ನನ್ನ ಮುಂದೆನೂ ಮಾತಾಡಿದ್ದಾಳೆ ಅವಳು. ಇವರಿಬ್ರಿಗಂತೂ ಆ ಧೈರ್ಯನೇ ಇರಲಿಲ್ಲ ನನ್ನ ಮುಂದೆ ಮಾತಾಡೋಕ್ಕೆ. ಹಿಂದ್ಗಡೆ ಬ್ಯಾಕ್ ಪಿಚ್ ಮಾಡಿದ್ದೆ ಜಾಸ್ತಿ. ಜೊತೆಗೆ ಸ್ಪಂದನಾಗ ನಾನು ಏನು ಮಾಡಿದ್ದೀನೋ ಅದು ಒಂದಷ್ಟು ನೋಡ್ತೀನಿ. ನಾನು ಓಡಾಡಿದ್ರೆ ಮುಖ ತಿರುಗಿಸ್ತಾ ಇದ್ದಾಳೆ ಆ ಹುಡುಗಿ. ಅದು ಬರುತ್ತೆ, ನಾನು ಹೇಳಿದ್ದೆ ಅಲ್ವಾ, ಬಂದೇ ಬರುತ್ತೆ ಆಚೆ ಅಂತ ಹೇಳ್ಬಿಟ್ಟು. ಕಾಣಿಸ್ತಾ ಇದೆಯಲ್ಲ ಇವಾಗ. ಜೊತೆಗೆ ಇತ್ಕೊಂಡಿದ್ದು ಗಿಲ್ಲಿ ವಿರುದ್ಧನೇ ಮಾತಾಡ್ಬೇಕಾದ್ರೆ ಅವಳು ಹಂಗಾರೆ ಇಷ್ಟು ದಿನ ಗಿಲ್ಲಿ ಗ್ಯಾಂಗ್ನ ಯೂಸ್ ಮಾಡ್ಕೊಂಡ್ಲು ಅಂತ ಆಯ್ತು. ಹಂಗೆ ಇವಾಗ ಸರ್ವೈವಿಂಗ್ಗೋಸ್ಕರ ಅಶ್ವಿನಿ ಅವ್ರ ಹತ್ರ ಬಂದಿದ್ದಾಳೆ ಅಂತ ಆಯ್ತು. ಸೊ ಅದು ಬರಲಿ ಆಚೆ, ಜನರೇ ನೋಡ್ಬಿಟ್ಟು ಉತ್ತರ ತಗೊಂಡ್ರೆ ಒಳ್ಳೇದು ನನ್ನ ಬಾಯಿಗಿಂತ. ಇನ್ನೂ ಒಂದು ಮಾತಿರುವಂಥದ್ದು ಏನಂತಂದ್ರೆ, ಚಾನಲ್ ಬಗ್ಗೆ ಮಾತಾಡಿದಾಗ ಸುದೀಪ್ ಅವ್ರು ಜಾನ್ವಿ ಅವ್ರಿಗೆ ಕ್ಲಾಸ್ ತಗೊಂತಾರೆ. ಸೊ ಹೇಗೆ ಅನ್ನಿಸ್ತು ಆ ಒಂದು ಮೂಮೆಂಟ್? ಬಿಕಾಸ್ ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಿದ್ರೆ? ಇಲ್ಲ, ನನ್ನ ಜೊತೆ ಅಂದ್ರೆ ನಾಮಿನೇಷನ್ ಟೈಮಲ್ಲಿ ನಾವು ಅಭಿನ ಸ್ಪಂದನನ ಅಂತ ಹೇಳಿದಾಗ, ಅಭಿನ್ ಕರ್ಕೊಂಡ್ಬಿಡೋಣ, ಸ್ಪಂದನನ್ ಬೇಡ, ಚಾನಲ್ ಸೇವ್ ಮಾಡ್ತಾರೆ, ಕಲರ್ಸ್ ಹುಡುಗಿ ಅಂತ ಹೇಳ್ಬಿಟ್ಟು ಹೇಳಿದುಂಟು. ಆಗ ನಾನು ಅಂದೆ, ಹಂಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅಭಿನೂ ಚಾನಲ್ ಹುಡುಗಾನೆ, ವಧು ಅನ್ನೋ ಸೀರಿಯಲ್ ಮಾಡಿದ್ದಾರೆ, ಫೇಮ್ ಅನ್ನೋದು ಮ್ಯಾಟರಲ್ಲಿ ಮಾಡ್ಕೊಳ್ಳೋಣ.
ಬಟ್ ಇಲ್ಲ ಎಫೆಕ್ಟ್ ಅದು, ಯಾಕಂದರೆ ಸ್ಪಂದನ ಡೇ ಬೈ ಡೇ ಸೇವ್ ಆಗ್ತಾ ಬರ್ತಾ ಇರ್ಬೇಕು. ಈವನ್ ಇವಾಗಲೂ ಮಾತಾಡ್ತಾ ಇದ್ದಾರೆ, ರಿಷಾಗೇನು ಡಿಸರ್ವಿಂಗು, ಸ್ಪಂದನ ಬರೀ 5 ಸ್ಟಾರು ಡೂ ನಥಿಂಗ್ ಅಂತೆಲ್ಲ ಕೊಡ್ತಾ ಇದ್ದಾರೆ. ಅದು ಮೇ ಬಿ ಜನರು ಮೈಂಡ್ಸೆಟ್ಟಿಗೆ ಬರ್ತಾ ಇದೆಯೇನೋ, ಚಾನಲ್ ಅವ್ರು ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲೂ ಕಾಣಿಸಲ್ಲ ಮನೇಲಿ ಸ್ಪಂದನ, ಸುಮ್ಮನೆ ರೆಸಾರ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾಳೆ ಅನ್ನೋದು ಬಿಟ್ಟರೆ ಹಂಗೆಲ್ಲೂ ಕಾಣಿಸಲ್ಲ ಮನೆ ಒಳಗೆ. ಹುಡುಗಿ ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ನನ್ನಷ್ಟು ಡಿಸರ್ವಿಂಗ್ ಅಂತೂ ಅಲ್ಲ, ಯಾಕಂದರೆ ಜನರೇ ಹೇಳ್ತಾ ಇದ್ದಾರೆ. ನೀವು ನನ್ನ ಬಾಯಿಂದ ಬರೋದು ಬೇರೆ, ಜನರು ಬಾಯಿಂದ ಬರೋದು ಬೇರೆ. ನನಗೂ ಯಾಕೋ ಅಂದರೆ ಆ ಫೇವರಿಸಮ್ ನಡೀತಾ ಅಂತ ಇಲ್ಲ, ಯಾಕಂದರೆ ಚಾನಲ್ ಮೇಲೆ ತುಂಬ ಅಪಾರವಾದ ಗೌರವ ಇದೆ ನನಗೆ. ಅವಳು ಲಕ್ಕಿರ್ಬೇಕಷ್ಟೇ ಸೇವ್ ಆಗ್ತಾ ಇರೋದು. ಓಕೆ, ಈಗ ಹೊರಗಡೆ ಕಂಪ್ಲೇಂಟ್ ಆಗಿರುವಂಥದ್ದು ನಿಮ್ಮ ಮೇಲೆ ಆಗಿರ್ಬೋದು, ಮತ್ತೆ ಸುದೀಪ್ ಸರ್ ಮೇಲೂ ಕೂಡ ಆಗ್ಬಿಟ್ಟಿದೆ. ಸೊ ಏನು ಹೇಳ್ತೀರಾ ಅಂತ, ಮನೆಯವರು ಯಾವ ರೀತಿ ತಗೊಂಡ್ರು? ಬಿಕಾಸ್ ಯಾಕಂತಂದ್ರೆ ಕಾಮನ್ ಆಗಿ ಬಿಗ್ ಬಾಸ್ ಹೋದ್ಮೇಲೆ ಒಂದಷ್ಟು ಒಬ್ಬ ವ್ಯಕ್ತಿನ ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ, ಎಲ್ಲರೂ ದ್ವೇಷ ಮಾಡಬೇಕು ಅಂತಾನೂ ಏನಿಲ್ಲ. ಕೆಲವರು ನಮ್ಮ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡವರು ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮ ತನವನ್ನ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದಾಗ ದ್ವೇಷ ಮಾಡೇ ಮಾಡ್ತಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ನಿಜವಾಗ್ಲೂ ನನ್ನ ತಂದೆ ತಾಯಿಗೆ ಕೈ ಮುಗಿದು ಕಾಲು ಮುಗಿದು ಪ್ರಣಾಮಗಳು ಹೇಳಿದ್ರು ಸಾಲಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ನನ್ನ ನೇಚರ್ ಗೊತ್ತು. ಬಿಗ್ ಬಾಸ್ ಅಂತ ಬಂದಾಗ ನಮ್ಮಮ್ಮ ಅಂತೂ ಬೇಡ, ನಿನಗೆ ಸೂಟ್ ಆಗಲ್ಲ, ಎಸ್ಪೆಷಲಿ ಕನ್ನಡ ಬಿಗ್ ಬಾಸಲ್ಲಿ ನಿನಗೆ ಜನರು ಒಪ್ಕೊಳ್ಳಲ್ಲ ನಿನ್ನ ನೇಚರ್ನ, ತುಂಬ ನೀನು ತಿದ್ಕೋಬೇಕಾಗಿ ಹೇಳಿದರು ತುಂಬ. ಬಟ್ ನಾನು ಅವಕಾಶಕ್ಕೋಸ್ಕರ ಮಾತ್ರ ಹೋಗಿದ್ದೆ. ಅಂದರೆ ಇಂಡಸ್ಟ್ರೀಲಿ ನನ್ನ ಐಡೆಂಟಿಟಿ ಬೇಕು, ನಾನು ಆನೆಸ್ಟಾಗಿ ಹೇಳ್ತೀನಿ, ನನಗೆ ಸಿಕ್ಕಿದೆ. ಬಿಗ್ ಬಾಸಿಂದ ನಾನು ಕಳ್ಕೊಂಡಿದ್ದೇನೂ ಇಲ್ಲ, ನಂಗೆ ಆ ಐಡೆಂಟಿಟಿ ಬೇಕು ಅಂತ ಹೋದೆ, ಆ ಐಡೆಂಟಿಟಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಕೋಪ ಅಂತ ಬಂದಾಗ ನಮ್ಮ ಮನೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ರು, ನನಗೆ ಒಳಗಡೆ ಎಫೆಕ್ಟ್ ಆಗಿಲ್ಲ. ಯಾಕಂದರೆ ಯಾರು ಇರ್ತಾರೋ ಇಲ್ವೋ, ಯಾರು ಹೆಂಗೆ ಮಾತಾಡ್ತಾರೋ ಇಲ್ವೋ, ನಮ್ಮ ಮನೆಯವರಂತೂ ಯಾವತ್ತೂ ಅದನ್ನು ತೊಗೊಳ್ಳಲ್ಲ ಆಪೋಸಿಟ್ ಆಗಿ. ಯಾಕಂದರೆ ಅವ್ರ ಮಗಳು ಹೆಂಗೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿ. ಕೇಸ್ ಅಂತ ಬಂದಾಗ ಐ ಥ್ಯಾಂಕ್ಫುಲ್ ಚಾನಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ನವರೆಗೂ ಯಾವುದೂ ಬರೋಕ್ಕೆ ಬಿಟ್ಟಿಲ್ಲ, ಅವರೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಬಂದಿದ್ರು ಕೂಡ ನನ್ನದೇ ಪರ್ಸ್ನಲ್ ಲಾಯರ್ಸ್ ಇದ್ದರು, ಐ ವುಡ್ ಹ್ಯಾವ್ ಆನ್ಸರ್ಡ್ ಇಟ್. ಅಂದರೆ ಇಮ್ಯಾಜಿನ್ ಮಾಡಿ ನನ್ನ ಕೋಪ ಎಷ್ಟಿತ್ತು ಅಂದರೆ, ಹೊರಗಡೆ ನಾನು ಲಾಯರ್ನ ಹೈರ್ ಮಾಡಿ ಹೋಗಿದ್ದೆ. ಅಂದರೆ ಆಯ್ತು ಅಂತಂದ್ರೆ ಹೇಳಿ ಹೋಗಿದ್ದೆ, ನನ್ನ ಪರ್ಸನಲ್ ಲಾಯರ್ ಹೈರ್ ಮಾಡಿ ಹೋಗಿದ್ದೆ. ಒಳಗಡೆ ಏನೇ ಆಯಿತು ಅಂತ ಅಂದರೆ ಯು ನೀಡ್ ಟು ಹ್ಯಾಂಡಲ್, ಬಿಕಾಸ್ ಅದಿತ್ತು ನನಗೆ, ನಾನು ಇರೋದೇ ಹಿಂಗೆ ಅನ್ನೋದು ಇತ್ತು. ಸೊ ಈ ಥರ ಇನ್ಸಿಡೆಂಟ್ ಆಗತ್ತೆ ಅಂತ ಇರಲಿಲ್ಲ. ಸೊ ತಿತ್ಕೊಂಡಿದ್ದು ಇದು, ನಾನೆಲ್ಲ ಕರೆಕ್ಟೇ ಅಂತ ಹೇಳಲ್ಲ. ಆನೆಸ್ಟ್ಲಿ ತಪ್ಪಾಗಿದೆ ನನ್ನ ಕಡೆನೂ, ಕೆಲವು ಟೈಮ್ ಏಕವಚನ ಬಳಸಿದ್ದಾಗಲಿ ಅದೆಲ್ಲ ನಾನು ತಿತ್ಕೊತೀನಿ. ಬಟ್ ಸೆಲ್ಫ್ ರೆಸ್ಪೆಕ್ಟು ಅಂತ ಬಂದರೆ ರಿಷಾ ಇವತ್ತಿಗೂ ಬಿಡಲ್ಲ, ಯಾವತ್ತಿಗೂ ಬಿಡಲ್ಲ. ಓಕೆ, ನಿಮ್ಮ ಪ್ರಕಾರ ಯಾರು ತುಂಬ ವರಸ್ಟ್ ಕಂಟೆಸ್ಟೆಂಟು, ಹಾಗೆಯೇ ಯಾರು ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್? ಸ್ಟ್ರಾಂಗು ಎಲ್ಲ ಅವ್ರವ್ರು ಮಾಡ್ಕೊಂಡಿರೋದು, ಆಮೇಲೆ ಅವ್ರು ಮಾಡ್ತಾ ಇರೋದು. ಎಷ್ಟೊಂದು ಸತಿ ಹೇಳ್ತಾರೆ ಸ್ಟ್ರಾಂಗ್ ಅಂತ ಹೇಳ್ತಾ ಇರಬೇಡಿ. ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಸ್ಟ್ರಾಂಗ್ ಅಂತೇಳಿ ಪುಷ್ ಮಾಡಬೇಡಿ, ನಾನೇ ವೀಕ್ ಕಂಟೆಸ್ಟೆಂಟ್ ಇರ್ಬೋದು ಅಂತ ಹೇಳಿ. ಬಟ್ ಮನೆ ಅಕಾರ್ಡಿಂಗ್ಲಿ ನನಗನ್ನಿಸ್ತಾ ಇರೋದು, ಮನೇನ ರೂಲ್ ಮಾಡ್ತಾ ಇರೋದು ದ ರೂಲ್ ಕಿಂಗ್ ಗಿಲ್ಲಿ ಅಂತ ಹೇಳಿ. ಮಾಸ್ಟರ್ ಅವನು, ಆ್ಯಕ್ಚುಲಿ ಅವನೊಬ್ಬನೇ ಇಡೀ ಮನೆ ನಡೆಸ್ತಾ ಇರೋದು. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಗಿಲ್ಲಿ ಇಲ್ಲ ಅಂದರೆ ಮೇ ಬಿ ಮನೆ ಕಂಪ್ಲೀಟ್ಲಿ ವಾತಾವರಣ ಬೇರೆ ಇರ್ತಿತ್ತೇನೋ. ಒನ್ ಆ್ಯಂಡ್ ಓನ್ಲಿ ಗಿಲ್ಲಿಯಿಂದಾನೇ ಮನೆ ನಡೀತಾ ಇದೆ. ಹೀ ಈಸ್ ಲೈಕ್ ಎಲ್ಲೋ ಹೊಡೋಗ್ಬಿಟ್ಟಿದ್ದಾನೆ ಅವನು. ಬಟ್ ಮುಳ್ಳಾಗಬಾರ್ದು, ತಿತ್ಕೊಳ್ಬೇಕು ಅವನು. ವರ್ಸ್ಟ್ ಅಂತಂದರೆ ನಾನು ಹೇಳಿದ್ದಲ್ಲ, ನಾನು ಹೇಳೋಕ್ಕೆ ಧೈರ್ಯನೂ ಇಲ್ಲ, ಬಟ್ ಎಲ್ಲೋ ಕಾಣಿಸ್ದೇ ಇರೋರು ಅಂತ ಹೇಳ್ಬೋದು. ಯಾವುದ್ರಲ್ಲೂ ನಾಟ್ ಓನ್ಲಿ ಜಗಳ ಆಡಿದ್ರೇ ಬಿಗ್ ಬಾಸ್ ಅಂತ ಅಲ್ಲ, ತನಗೋಸ್ಕರ ತಾನು ಸ್ಟ್ಯಾಂಡ್ ತೊಗೊಳೋದಾಗಲಿ ಅಥವಾ ಏನೋ ಫನ್ ಏನೋ ಕಾಣಿಸ್ಕೊಳ್ದೇ ಇದ್ದವ್ರು ತುಂಬ ಜನ ಇದ್ದಾರೆ. ಸ್ಪಂದನ ಮಾಡೋರು, ಅಬ್ಬಿ ಎಸ್ಪೆಷಲಿ ತುಂಬ ಸೈಲೆಂಟು, ಕಾಣಿಸೋದೇ ಇಲ್ಲ. ಇವನ್ ಧನು ಗ್ರಾಫ್ ಕಡಿಮೆ ಆಗ್ತಾ ಇದೆ. ಇವ್ರೆಲ್ಲ ಹೋಲ್ಸ್ಕೊಂಡ್ರೆ ನನ್ನ ಗ್ರಾಫ್ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು, ಬಟ್ ಲಕ್ ಅನ್ನೋದು ಕೈ ಬಿಟ್ಟಿದ್ದಕ್ಕೆ ಇವ್ರು ಯಾರು ನನಗೆ ಫೀಲ್ ಅನ್ಸುತ್ತೆ ಮನೇನ ಯುಟಿಲೈಸ್ ಮಾಡ್ಕೊತಿಲ್ಲ ಅಂತ. ಓಕೆ, ಈಗ ಅಶ್ವಿನಿ ಅವರು ಕಿಚ್ಚನ ಚಪ್ಪಾಳೆಗೋಸ್ಕರನೇ ಇಷ್ಟೊಂದು ಒದ್ದಾಡ್ತಾ ಇದ್ದಾರಾ ಅಂತ? ಇಲ್ಲ ಆ ಥರ ಏನೂ ಇಲ್ಲ. ಕಿಚ್ಚನ ಚಪ್ಪಾಳೆಗೋಸ್ಕರ ನಿಜವಾಗ್ಲೂ ಒದ್ದಾಡ್ತಾ ಇಲ್ಲ ಅವರು. ನನಗೆ ಗೊತ್ತಿರೋ ಅಶ್ವಿನಿ ಪ್ರಕಾರ ಅವರು ಮೇ ಬಿ ನಾನು ಹೆಂಗೆ ಕಲ್ತಿದ್ದೀನಿ, ನನ್ನ ಹಠ ಹೆಂಗೆ ನಾನು ತಿತ್ಕೊಂಡಿದ್ದೀನಿ, ಅವರು ಎಲ್ಲೋ ಅಶ್ವಿನಿ ಗೌಡ ಅನ್ನೋದು ಬಿಟ್ಟು ಅಶ್ವಿನಿಯಾಗಿ ಬರ್ತಾರೆ. ನನ್ನ ಜೀವನದಲ್ಲಿ ಹೇಗೆ ಬಿಗ್ ಬಾಸ್ ಕೆಲವು ಪಾಠಗಳು ಕಲಿಸ್ತೋ ಅಶ್ವಿನಿಯವ್ರ ಜೀವನದಲ್ಲೂ ಕಲಿಸುತ್ತೆ ಅಂತ ನಂಬಿಕೆ ನನಗಿದೆ. ಅದರಲ್ಲಿ ಅವ್ರು ಒದ್ದಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಚಪ್ಪಾಳೆಗೇನು ಒದ್ದಾಡ್ತಾ ಇಲ್ಲ. ಎಷ್ಟು ಲಕ್ಷ ಶಾಪಿಂಗ್ ಮಾಡಿದ್ರಿ ಬಿಗ್ ಬಾಸ್ ಹೋದ್ಬಿಟ್ಟು? 0. ಎಲ್ಲರೂ ಅಂತಾರೆ, ಎಲ್ಲ ಒಳಗಡೆ ಬರ್ಬೇಕಾದ್ರೆ ನಾನು 2 ಲಕ್ಷ ಶಾಪಿಂಗ್ ಮಾಡಿದ್ದೀನಿ, 3 ಲಕ್ಷ ಶಾಪಿಂಗ್ ಮಾಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಬಟ್ಟೆಗಳಿತ್ತು, ಜ್ಯುವೆಲ್ರಿ ಇತ್ತು, ಎಲ್ಲ ಇತ್ತು. ಸೊ ನನಗೆ ಶಾಪಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದೇ ನಾನಾಗಿ ಹೋದೆ ಅಲ್ಲಿ ಏನೋ ತೋರಿಕೆಗೋಸ್ಕರ, ಇನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಹೋಗಿದ್ದಿದ್ರೆ ಅಥವಾ ಮೈಂಡ್ಗೆ ಮಾಡಿದಿದ್ರೆ ಇನ್ನೂ ಸಾಕಷ್ಟು ಕಾಲ ಉಳಿತಿದ್ನೇನೋ ಮನೆಯಲ್ಲಿ. ನನಗದು ಬೇಡ.
ಅದಿರಲಿಲ್ಲ. ಖುಷಿ ಇದೆ, ಸೌಂಡ್ ಮಾಡ್ಕೊಂಡು ಹೋದೆ, ಯಾವುದೋ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ಕೊಂಡು ಆಚೆ ಬಂದಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಇವತ್ತು ಜನರು ನೀವು ಡಿಸರ್ವಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅದೇ ದೊಡ್ಡ ಗೆಲುವು. ಐ ಆಮ್ ಹ್ಯಾಪಿ. ನೀವು ಭಗೀರಥ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಬಿಕಾಸ್ ನಾನು ನೋಡಿಲ್ಲ ಸಿನಿಮಾ, ಟು ಬಿ ಫ್ರಾಂಕ್ ಹೇಳ್ತಾ ಇದೀನಿ. ಸೊ ಕ್ಲಾರಿಟಿ ಕೊಟ್ಬಿಡ್ತೀನಿ, ಭಗೀರಥ ಹೀರೋಯಿನ್ ನಾನಲ್ಲ. ಅವರು ಯಾರು ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವರು ನಮ್ಮ ತಂದೆಯ ಚೈಲ್ಡ್ಹುಡ್ ಫ್ರೆಂಡು. ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಥಿಯೇಟರ್ ಆರ್ಟಿಸ್ಟ್, ಎಸ್ಪೆಷಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಬಂದಾಗ ಕಲಾವಿದೆಯಾಗಿ ನಾನು ಯಾವತ್ತೂ ದೊಡ್ಡ ಬ್ಯಾನರ್ಗೆ ಕೆಲಸ ಮಾಡ್ತೀನಿ, ಚಿಕ್ಕ ಬ್ಯಾನರ್ಗೆ ಕೆಲಸ ಮಾಡಲ್ಲ ಅಂತ ಇಲ್ಲ. ಇವತ್ತಿಗೂ ನನಗೆ ಯಾರು ನನ್ನ ಗುರುಗಳು ಥಿಯೇಟರಲ್ಲಿ ಬಾ ಇದೊಂದು ಚಿಕ್ಕ ಪಾತ್ರ ಇದೆ ಮಾಡು ಅಂತ ಅಂದರೆ ನಾನು ಎಂಥ ಸೂಪರ್ ಸ್ಟಾರ್ ಆದರೂ ಕೂಡ ನಾನು ಬಂದು ಮಾಡೇ ಮಾಡ್ತೀನಿ. ಅದೇ ಕಲೆಯು ಕೂಡ ಪ್ರೀತಿ, ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಯಾವತ್ತೂ. ಆವಾಗ ನನ್ನ ತಂದೆಯ ಸ್ನೇಹಿತರು ಬಂದ್ಬಿಟ್ಟು ಹಿಂಗೆ ಮಾಡಿಕೊಡಿ ಅಂತ ಕೇಳಿದಾಗ ನನಗೆ ಯಾಕೋ ನಮ್ಮಪ್ಪ ಬಂದು ಹೇಳಿದಾಗ ನೀನು ಮಾಡು ಅಂತ ಯಾವತ್ತೂ ಹೇಳ್ದವ್ರಲ್ಲ. ಇವತ್ತವರೆಗೂ ನಾನು ಯಾವ ಸಿನಿಮಾ ಸೈನ್ ಮಾಡಲಿ ಏನಾಗಲಿ ನನ್ನ ಡ್ಯಾಡಿ ಇಂಟರ್ಫಿಯರೆನ್ಸೇ ಇಲ್ಲ. ಇವ್ರೇನೋ ಬಂದು ಕೇಳಿದಾಗ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ. ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದೀನಿ ಅಷ್ಟೇ. ಅವ್ರು ಅಂದರೆ ನಮ್ಮದು ಫ್ರೆಂಡ್ ಮಗಳು ಅಂತ ಹೇಳ್ಬಿಟ್ಟು ಆ ಪೋಸ್ಟ್ರನ್ನ ಮೈಸೂರಲ್ಲೆಲ್ಲ ಹಾಕ್ಕೊಂಡು 100 days 200 days 300 days ನಾನು ಅದ್ ನೋಡ್ಕೊಂಡು ಅಳುವುದೋ ನಗುವುದೋ ನೀವೇ ಹೇಳಿ ಅನ್ನೋ ಪರಿಸ್ಥಿತಿ. ನಾನು ನನ್ ಸಿನಿಮಾ ಅಂತ ಹೇಳಕ್ ಆಗ್ತಾ ಇಲ್ಲ, ಬೇಡ ಅಂತ ಹೇಳಕ್ ಆಗ್ತಾ ಇಲ್ಲ. ಬಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಹೀರೋಯಿನ್ ಆಗಿ ಬೇರೆಯವ್ರು ಮಾಡಿದ್ದಾರೆ, ಆ ಕ್ರೆಡಿಟ್ ಅವ್ರಿಗೆ ಸಿಗ್ಲಿ. ಅವರು ಒಂದು ಕಲಾವಿದೆ, ಸೀರಿಯಲ್ ಆರ್ಟಿಸ್ಟ್. ಚೆನ್ನಾಗಿ ಓಡಿಲ್ಲ ಅಂದ್ರೂ ಸೆಲ್ಫ್ ಸಿನಿಮಾ ಪ್ರಮೋಷನ್ ಮಾಡಿ ಅದು ಬೇಕದು. ಅದ್ ಹೇಳೋದ್ ನಿಜ ತಾನೇ. ನಮ್ ಎಷ್ಟ್ ಸರ್ ಹೇಳಿದಾರೆ ಸ್ಟಾರ್ ಯಾರು ಹುಟ್ಟಾಕಲ್ಲ, ನಮಗ್ ನಾವ್ ಸ್ಟಾರ್ ಆಗ್ಬೇಕು ಅಂತ. ಅವ್ರು ಯಾವ್ದೋ ಪ್ರಯತ್ನದಲ್ಲಿದ್ದಾರೆ, ಆಗ್ಲಿ ಬಿಡಿ. ಲಕ್ ಚೆನ್ನಾಗಿದ್ ಆಗಿಬಿಟ್ರೆ. ಓಕೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಪ್ಲಾನ್ಸ್ ಅಂತ? ಮೂವೀಸ್ ಮುಂಚೆನೂ ಮಾಡ್ತಾ ಇದ್ದೆ. ಸೊ ಇನ್ನೂ ಮೂವೀಸ್ ಬರುತ್ತೆ ನಂದು. ಈಗ ಧರ್ಮನ್ ಜೊತೆ ರಿಲೀಸಿಗೆ ರೆಡಿ ಇದೆ ನೆಕ್ಸ್ಟ್ ಮಂತ್ ನಂದು. ಪ್ರಮೋದ್ ಸರ್ ಜೊತೆ ಸೈನ್ ಮಾಡಿದ್ದೀನಿ. ಪ್ರಮೋದ್ ಸರ್ ಜೊತೆ ಕಂಟಿನ್ಯೂ ಆಗುತ್ತೆ. ಅರ್ಧ ಶೂಟಿಂಗ್ ಮುಗಿಸ್ ಹೋಗಿದ್ದೆ, 1-2 ಸಿನಿಮಾ. ಅದು ಡೇಟ್ಸ್ಗಳು ಪ್ಯಾಕಪ್ ಆಗ್ತಾ ಇದೆ. ತೆಲುಗುಲಿ ಜೂನಿಯರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದೆ ನೋಡಿ. ಇಷ್ಟು ಕಾಣಿಸ್ಕೊಂಡಿದ್ರು ನಾನು ಇಷ್ಟು ದೊಡ್ಡ ದೊಡ್ಡ ಬ್ಯಾನರಲ್ಲಿ. ಎಲ್ಲೋ ಐಡೆಂಟಿಟಿ ನನಗೆ ಕಲರ್ಸ್ ಕನ್ನಡ ಕೊಡ್ತು, ಅದಕ್ಕೆ ಥ್ಯಾಂಕ್ಫುಲ್. ಈಗ ಇನ್ಮೇಲೆ ನನ್ನ ಸಿನಿಮಾಗಳು ಜನಕ್ಕೆ ರೀಚ್ ಆಗುತ್ತೆ, ಅದೇ ನನಗೆ ಬೇಕಾಗಿದ್ದು. ತೆಲುಗು ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಸೈನ್ ಮಾಡ್ತಾ ಇದ್ದೀನಿ. ನನ್ನ ಹೆಜ್ಜೆ ಕನ್ನಡ ಜೊತೆ ತೆಲುಗುಗೂ ಇದೆ. 2 ಭಾಷೆಯಲ್ಲೂ ನನಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಟಾಪ್ 5 ಕಂಟೆಸ್ಟೆಂಟ್ಸ್ ಅಫ್ಕೋರ್ಸ್ ಯಾರು ಗೆಲ್ಲಬೇಕು ಅಂದ್ರೆ ಗಿಲ್ಲಿನೇ ಗೆಲ್ಲಬೇಕು ಅಂತ ಎಲ್ಲಾ ಕಡೆ ಗೆಲ್ಲಬೇಕು ಅನ್ನೋದಕ್ಕಿಂತ ನಾನು ಯಾಕೆ ಗೆಲ್ತಾನೆ ಅಂತ ಹೇಳ್ತೀನಿ. ತುಂಬಾ ಜನ ಗೆಲ್ಬೇಕಂದಾಗ ಒನ್ ಮ್ಯಾನ್ ಶೋ ತರ ನಡೆಸ್ತಾ ಇದ್ದಾನೆ ಗಿಲ್ಲಿ. ಅಂದ್ರೆ ಗಿಲ್ಲಿ ಅಗೇನ್ಸ್ಟ್ ಯಾರು ಇಲ್ವಾ ಅಂತ ಆಗೋಗಿದೆ. ಇವಾಗ 5 ಮೆಂಬರ್ಸ್ ಹೋದಾಗು ಮೇ ಬಿ ಅವ್ನು ಇದೇ ದಾರಿಲಿ ಹೋದ್ರೆ ಎಡಗ್ಬೋದೇನೋ, ತಿತ್ಕೊಂಡ್ರೆ ಮಾತ್ರ ಗುಡ್. ಎಲ್ಲಾರು ಲೈಫ್ ಬ್ಯಾಲೆನ್ಸ್. ಸ್ಟಿಲ್ ಅಶ್ವಿನಿ ಅವ್ರ ಗಿಲ್ಲಿ ಇಬ್ರದೂ ಇದೆ, ನಿಮ್ಗೆ ಗೊತ್ತು ಹೆಂಗಿದೆ ಕಾಂಬಿನೇಷನ್. ಡೇ 1 ಇಂದ ನಿಂತ್ಕೊಳ್ಳೋದು ಅವರಿಬ್ಬರಿಗೆ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ. 1 ಹ್ಯಾಂಡಲ್ ಗಿಲ್ಲಿ ಇರ್ತಾರೆ, 1 ಹ್ಯಾಂಡಲ್ ಅಶ್ವಿನಿ ಅವ್ರು ಇರ್ತಾರೆ. ಸೊ ಹಂಗಾದ್ರೆ ಚಂದ. ಬಟ್ ಆದ್ರೆ ಈ ಸತಿ ಸೀಸನ್ ಎಲ್ಲೋ ಹೆಣ್ಮಕ್ಳು ಗೆದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅಶ್ವಿನಿ ಅವರು ಬದಲಾಗಬೇಕು, ಗಿಲ್ಲಿನೂ ತನ್ನ ತಪ್ಪು ತಿಳ್ಕೊಬೇಕು. ಇವರಿಬ್ಬರಲ್ಲಿ ಯಾರಿಗೆ ಗೆಲುವು ಸಿಗಬೇಕು ಅಂತ ಅನ್ಸುತ್ತೋ ಅದು ನ್ಯಾಯವಾಗಿ ಸಿಗಲಿ. ರಕ್ಷಿತಾ ಟಾಪ್ 3 ಇರ್ತಾಳೆ. ಟಾಪ್ 4 ಮೇ ಬಿ ರಘೋರ್ ಇರ್ಬೋದು. ಟಾಪ್ 5ಗೆ ಫೈಟ್ ಇದೆ. ಯಾರಾದ್ರೂ ಬರ್ಬೋದು ಟಾಪ್ 5ಗೆ ಅಂತ. ಟಾಪ್ 5ಗೆ ಮೇ ಬಿ ರಾಶಿಕಾ, ಕಾವ್ಯ, ಧನುಷ್, ಇವ್ರು 3 ಜನದಲ್ಲೇ ಫೈಟ್ ಇರೋದು. ಯಾರಾದ್ರೂ ಬರ್ಬೋದು. ಇದನ್ನ ಬಿಟ್ರೆ ಟಾಪ್ 4 ಯಾರು ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ ರಾಶಿಕಾ ಮತ್ತೆ ಸೂರಜ್ ಅವರ ಲವ್ ಕೆಮಿಸ್ಟ್ರಿ ನಡೀತಿದ್ಯಾ? ಅದು ಅವ್ರನ್ನೇ ಕೇಳಬೇಕು. ನೀವು ಆಚೆ ಬಂದ್ಮೇಲೆ ಫ್ರೆಂಡ್ ಅಂದ್ರಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಂಡಿದಾರ ಅಂತ. ಅದಕ್ಕೆ ಎಷ್ಟು ಜಗಳ ಆಯ್ತು ಗೊತ್ತಾ. ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟು ಸಪ್ರೇಟ್ ಆಗಿ ಮಲ್ಕೊಂತೀನಿ. ನಾನು ಅದೇನೇನೋ ಕಂಪೇರ್ ನಾನು ಹೇಳ್ದೆ, ಬೇಡಮ್ಮ ಲವ್ ಟ್ರ್ಯಾಕ್ ತುಂಬಾ ನಿನ್ ಗೊತ್ತಾ ಲವ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ಮತ್ತೆ ಸ್ಪೂನಲ್ಲಿ ತಿನ್ನಿಸ್ತಾ. ಲೈಕ್ ನಾನು ಮಾತಾಡೋದು ತಪ್ಪಾಗ್ಬಿಡತ್ತೆ. ಅವರಿಬ್ರು ಫ್ರೆಂಡ್ಶಿಪ್ ಅವರಿಬ್ಬರೇ ಆನ್ಸರ್ ಮಾಡಬೇಕು. ಯಾಕಂದ್ರೆ ನಾನು ಸಲಿಗೆಯಲ್ಲಿ ತುಂಬಾ ಜನ ಜೊತೆ ಇದ್ದೆ. ಆ ಸಲಿಗೆ ನಾನೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಅವನು ತುಂಬಾ ಸತಿ ಕೇರ್ ಮಾಡಿದ್ ನಾನು ನೋಡಿದೀನಿ. ಅವ್ನ ಕಣ್ಣು ಯಾವಾಗ್ಲೂ ಅವಳ ಮೇಲೆ ಇದ್ದಿದ್ ನೋಡಿದೀನಿ ನಾನು. ಯಾಕಂದ್ರೆ ಜೊತೆಗೆ ಇರ್ತಾ ಇದ್ನಲ್ಲ. ಅವ್ನ ಕಿಚನ್ ಅಲ್ಲಿ ಎಲ್ಲೋ ಅಡ್ಗೆ ಮಾಡ್ಬೇಕಾದ್ರೆ 50 ಸತಿ ಈ ಕಡೆ ರಾಶಿಕ ನೋಡಿದೀನಿ. ಬಟ್ ಅದು ಪ್ರೀತಿನ ಏನು ಅಂತ ಅವ್ರನ್ನೇ ಕೇಳಬೇಕು. ಓಕೆ, ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ. ಫಸ್ಟ್ ಇದ್ದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ಕೇಳ್ತೀನಿ. ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ. ಕರಿಬಸಪ್ಪ ಅವರು ಹುಲಿ ಅಂತ ಏನೋ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಅಷ್ಟೇ ನಂಗೆ ಗೊತ್ತಿರೋದು. ಅರ್ಜಯ್ ಅಮಿತ್ ಸೈಲೆಂಟ್ ಆಗ್ಬಿಟ್ಟ, ಸೈಲೆಂಟ್ ಬಾಯ್. ಮಂಜು ಭಾಷಿಣಿ ಅವರು ನನ್ಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಬಟ್ ಎಲ್ಲೋ ಸ್ವೀಟ್ ಇದ್ರು ಅಂತ ಕೇಳ್ಪಟ್ಟೆ. ಅಶ್ವಿನಿ ಎಸ್ ಅದು ಸಿಮ್ಮಿಣಿ ಅಂತ ಏನೇನೋ ಎಲ್ಲ ಹೇಳ್ಬಿಟ್ಟಿದ್ರು. ಶಿ ಡಸಂಟ್ ಡಿಸರ್ವ್ ಅಂತ ಅನ್ಸ್ಬಿಡ್ತಾ ಟೈಟಲ್. ಡಾಕ್ ಸತೀಶ್ ಅವರು
ಏನ್ ಹೇಳಿ ಅವ್ರ ಬಗ್ಗೆ ನಾನು ಡಾಗ್ ಸತೀಶ್ ಅವ್ರ ಬಗ್ಗೆ ಇನ್ನೂ ಟ್ರೆಂಡ್ ಅಲ್ಲಿ ಇದಾರೆ ಅಲ್ವಾ ಅವರು ಅಂತ ಹೇಳಿ ಚೆನ್ನಾಗಿರ್ಬೇಕಿತ್ತು, ನನ್ನ ಜೊತೆ ಒಡನಾಟ ಕಡಿಮೆ ಆಗೋಯ್ತು ಅಂತ. ಡಾಗ್ ಸತೀಶ್ ಅವರು ಮೇ ಬಿ ಹೇಳ್ತಾರಲ್ಲ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಅಂತ ಅವ್ರು ಹೇಳ್ಕೊಂಡಂಗೆ. ಓಕೆ, ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವರು ಪಾಪ ಕಾಮಿಡಿಯನ್ ಪ್ಲಸ್ ಇನ್ನೋಸೆಂಟ್ ಪರ್ಸನ್ ಅವರು. ಮಲ್ಲಮ್ಮ. ವೆರಿ ಸ್ವೀಟ್ ಹಾರ್ಟ್. ಧ್ರುವಂತ್. ಛತ್ರಿ. ಕಾಕ್ರೋಚ್ ಸುದಿ. ಶಕುನಿ. ಬಟ್ ಅದ್ರ ವರ್ಕ್ ಆಗ್ಲಿಲ್ಲ ಮನೆಗೆ, ಅವ್ರಿಗೆ ಉಲ್ಟಾ ಹೊಡೆದ್ಬಿಡ್ತು. ಓಕೆ, ರಾಶಿಕಾ. ರಾಶಿಕಾನಾ ಐ ಡೋಂಟ್ ನೋ ಏನು ಟೈಟಲ್ ಕೊಡ್ಲಿ ಅನ್ನೋ ಬ್ಲ್ಯಾಂಕಲ್ಲಿ ಇದ್ದೀನಿ. ಚೆನ್ನಾಗಿ ಆಡಿ ಅಷ್ಟೇ. ಸೂರಜ್. ಸೂರಜ್ ಮಳ್ಳ ಫಿಕ್ಸು. ಫಿಕ್ಸ್. ಧನು. ಲಕ್ಕಿಲ್ದರ ಕುದುರೆ. ಅಭಿಷೇಕ್. ನಾಟ್ ಬ್ರೇನಿ. ಸ್ಪಂದನ. 5 ಸ್ಟಾರ್, ಡೂ ನಥಿಂಗ್. 5 ಸ್ಟಾರ್. ಮಾಳು ಅವರು. ಇನ್ನೋಸೆಂಟ್ ಅನ್ಕೊಂಡಿದ್ದಾರೆ ಬಟ್ ಹಿ ನೋಸ್ ಹಿ ಪ್ಲೇಯಿಂಗ್ ಸೈಲೆಂಟ್ ಗೇಮ್. ರಘು. ಗುಡ್ ಪರ್ಸನ್. ರಕ್ಷಿತಾ. ಚಾಲಾಕಿ, ಸ್ಮಾರ್ಟ್. ಕಾವ್ಯ. ಕ್ಯಾಲ್ಕುಲೇಟಿವ್. ಜಾನ್ವಿ. ಬಕೆಟ್. ಅಶ್ವಿನಿ ಗೌಡ ಅವರು. ಅಶ್ವಿನಿ ಅಂತ ಬಂದರೆ ಚೆನ್ನಾಗಿದೆ, ಅಶ್ವಿನಿ ಗೌಡ ಅನ್ನೋದು ಬೇಡ. ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಗಿಲ್ಲಿ. ನಿನ್ನ ಕಾಮಿಡಿ ಮುಳ್ಳಾಗಬಾರ್ದು ಅಂತ ಮೆಣಸಿಕಾಯಲ್ಲಿ ಹೇಳಿದ್ದೀನಿ. ಗೆದ್ದು ಬಾ, ಬಿ ಸ್ಮಾರ್ಟ್. ಇನ್ನು ರಾಶಿಕಾ. ಎಷ್ಟು ಸತಿ ಹೇಳ್ತೀರಾ ರಾಶಿಕಂಗೆ? ಸರಿ, ರಿಷಾ ಅವರು. ರಿಷಾ. ರಿಷಾ ಎಸ್ ಸ್ಟ್ರಾಂಗೇ, ಬಟ್ ಸಲಿಗೆ ಕೊಟ್ಟೆ, ಸ್ಮಾರ್ಟಾಗಿ ಆಡ್ಬೋದಿತ್ತು. ಫೈನಲಿ ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ? ಕಿಚ್ಚ ಸುದೀಪ್ ಅವರಿಂದ ಏನ್ ಕಲ್ತ್ರು ರಿಷಾ ಅವರು ಅಂತ? ಸುದೀಪ್ ಸರ್ ಬಗ್ಗೆ ಮಾತಾಡಲೇಬೇಕು. ಮೇ ಬಿ ಅವ್ರ ಆಶೀರ್ವಾದ, ಅವ್ರ ಮೋಟಿವ್ ಇಂದ ನಾನು ಇವತ್ತು ಕೂತ್ಕೊಂಡಿರ್ಲಿ, ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಎದುರುಗಡೆ ಮಾತಾಡೋಕ್ಕೆ ಅವರೇ ಲೈಕ್ ಸ್ಫೂರ್ತಿ ನನಗೆ ಇವತ್ತು. ಲೈಕ್ ಹೌದು, ಎಷ್ಟೊಂದು ಸತಿ ಎಡವಿದ್ದೀನಿ, ಎಲ್ಲ ಹೇಳಿದ್ದೀನಿ. ಯಾರ ಮಾತು ಕೇಳದೆ ಇದ್ದೋಳು ಅವರು ಬಂದಾಗ ಸೈಲೆಂಟಾಗಿ ಕೇಳಿಸ್ಕೊಂಡಿದ್ದಿತ್ತು. ಅದನ್ನೇ ಹೇಳಿಲ್ವಾ, ನಾನು ಒಂದು ಕಲ್ತಿದ್ದು, ಕೋಪಕ್ಕೆ ಮೂಗು ಕೊಟ್ಬಿಟ್ಟು ಆಮೇಲೆ ಅಳಬಾರ್ದು ಅಂತ ಏನೋ ಹೇಳ್ತಾರೆ. ಗಾದೆಗಳು ತುಂಬ ಇದೆ ಕೋಪದ ವೇಷದಲ್ಲಿ. ಕೋಪ ಅಂತ ಬಂದಾಗ ಎಲ್ಲೋ ಇನ್ನೂ ತಾಳ್ಮೆಯಿಂದ ಇರಬೇಕಿತ್ತೇನೋ. ಬಟ್ ಆ ಜೈಲ್ ಅಂತ ಹಾಕಿದಾಗ ತುಂಬ ತಾಳ್ಮೆ ಕಲಿತೆ. ಅದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಹಾಕ್ತಾರೆ. ಇವತ್ತಿಷ್ಟು ತಾಳ್ಮೆಯಿಂದ ಮುಂದೆ ನನ್ನ ಜೀವನದಲ್ಲಿ ಏನಾದ್ರು ಅಚೀವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಕೊಟ್ಟಿದ್ದ ಮೋಟಿವೇಶನ್, ನಡೆಸಿದ ದಾರಿ, ಹ್ಯಾಟ್ಸ್ ಆಫ್ ಅವ್ರಿಗೆ ಯಾವಾಗಲೂ. ಓಕೆ, ಅಪ್ಪ ಅಮ್ಮ ಎಷ್ಟು ಖುಷಿ ಆದರು ಅಂತ? ತುಂಬ ಖುಷಿ ಇದ್ದಾರೆ. ದೇ ನೋ ಮೀ. ರಿಷಾ ಏನು ಅಂತ ತಂದೆ ತಾಯಿಗೆ ಮಾತ್ರ ಗೊತ್ತಿರೋದು, ಎಲ್ಲೂ ಬೇಜಾರಿಲ್ಲ. ಒಂದೇ ಮಾತು ಹೇಳಿದ್ರು, ಮನೇಲಿ ಹೆಂಗಿದ್ದೆ ಅಲ್ಲೂ ಹಂಗೆ ಇದ್ದಿದ್ರೆ ವರ್ಕೌಟ್ ಆಗಲ್ಲ. ಜನರನ್ನು ಪ್ರೀತಿಸ್ಬೇಕು ಅಂತಂದ್ರೆ ಫಸ್ಟ್ ಸೋಲೋದ್ ಕಲಿ ಅಂತ. ಇದೇ ಸೋಲ್ನ ನೀನು ಗೆಲುವು ಅಂತ ಸ್ವೀಕರಿಸ್ಬೇಕಂದ್ರೆ ಫಸ್ಟ್ ಸೋತಿದ್ಯಾ ಅಂತ ತಿಳ್ಕೊ. ನಿನ್ನ ಕೋಪದಿಂದ ನೀನು ಸೋತಿದ್ಯಾ, ಆ ಕೋಪನ ಬಿಡು, ನೀನು ಗೆಲ್ತೀಯಾ ಅಂತ ನಮ್ಮ ಅಪ್ಪ ಚೆನ್ನಾಗಿ ಹೇಳಿದ್ರು. ಈ ಮಾತು ಯಾರು ಹೇಳ್ತಾರೆ ಅಲ್ವಾ? ಮೇ ಬಿ ಆ ಕೋಪನ ಬಿಡ್ತೀನಿ, ನೆಕ್ಸ್ಟ್ ಗೆಲುವಿನ ಮೆಟ್ಲು ಸ್ಟಾರ್ಟ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಯಾರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ? ಕನ್ನಡ ಮತ್ತೆ ತೆಲುಗು ಎರಡು ಭಾಷೆಗಳಲ್ಲಿ ಬಿಸಿ ಆಗಿರೋದು. ಹೌದು, ಡೆಫಿನೆಟ್ಲಿ ಬಿಗ್ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಯಾಕಂದ್ರೆ ಕೃಷ್ಣ ಪ್ರಣಯ ಸಖಿ ನನಗೆ ಬಂದಾಗ ಇವ್ರಿಗೆ ಗಣೇಶ್ ಸರ್ದು ಮೂವಿಲಿ ಡೇಟ್ಸ್ ಇಂದ ಇದಾಗಿತ್ತು. ಅವ್ರ ಸಾಂಗ್ಸ್ಗಳು ನನಗೆ ತುಂಬ ಇಷ್ಟ. ಎಲ್ಲೋ ಗಣೇಶ್ ಸರ್ ಜೊತೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಂಗೆ ಆಸೆ ಆಗ್ತಾ ಇದೆ. ಅವ್ರ ಜೊತೆ ಒಂದು ಕೆಲಸ ಮಾಡಬೇಕು. ಇವನ್ ವಿಲನ್ ಆಗಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ಹೀರೋಯಿನ್ಗಿಂತ ಪ್ಲೀಸ್ ಯಾರು ನನ್ನ ವಿಲನ್ ಆಗಿ ಕಾಸ್ಟ್ ಮಾಡಿ ಅಂತ ಹೇಳಿ. ಯಾವ್ದಾದ್ರು ಡಾಲಿ ವಿನಯ್, ಧನಂಜಯ್ ಸರ್ದು ಅಥವಾ ಇವ್ರ ವಿಜಯ್ ಮೂವೀಸ್, ದುನಿಯಾ ವಿಜಯ್ ಸರ್ ಮೂವಿಲಿ ನಾನು ಕೆಲಸ ಮಾಡ್ಬೇಕಂತ ತುಂಬಾ ಸರಿ ಸುದೀಪ್ ಸರ್ಗೆ ಹೇಳ್ತಾ ಇದ್ದೆ, ಪ್ಲೀಸ್ ನನಗೆ ಮಾಡ್ಕೊಡಿ. ಅವ್ರು ತುಂಬಾ ರಾಕೆಟ್ ಮೂವೀಸ್ ಕೊಡ್ತಾರೆ. ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ನನಗೆ ಬರೀ ಗ್ಲಾಮ್ ಕೊಡಿ ಅಂತ ಹೇಳಲ್ಲ, ನನಗೆ ಆ ಪಾತ್ರ ಮಾತಾಡ್ಬೇಕು. ಒಂದು ಲೇಡಿ ವಿಲನ್ ಆಗಿ ಯಾವ್ದಾದ್ರು ಸಿನಿಮಾ ಮಾಡೋಣ ಅಂತ ಯಾರು ಹೇಳಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ. ಸೊ ಆಸೆ ಇದೆ. ಓಕೆ, ಫೈನಲಿ ಸಾಕಷ್ಟು ಪ್ರೀತಿಯನ್ನ ಕೊಟ್ಟ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಕೇಳ್ಕೊಳ್ಳೋದಷ್ಟೇ ಕನ್ನಡಿಗರಿಗೆ, ನನ್ನ ಕೋಪನ ನೀವೆಲ್ಲ ನೋಡಿದ್ದೀರಾ, ತಿತ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ತಿತ್ಕೊತೀನಿ. ಮುಂದಿನ ದಿನಗಳಲ್ಲಿ ನಾನು ಹೇಳಿದೆ ಕೂಡ, ಬಿಗ್ ಬಾಸ್ ಮನೇಲಿ ನನ್ನ ಜರ್ನಿ ಸ್ಟಾಪ್ ಆಗಿರ್ಬೋದು, ಬಟ್ ಆದರೆ ನಿಮ್ಮ ಜೊತೆ ಒಡನಾಟ ಈಗ ಶುರುವಾಗಿದೆ. ತಿತ್ಕೊಂಡು ಬದಲಾಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಗಲೇ ಆಗ್ತೀನಿ ನಾನು. ಆದರೆ ಅದಕ್ಕೊಂದು ಸ್ಫೂರ್ತಿಯಾಗಿ ನೀವು ನಿಂತ್ಕೊಂಡು, ಒಂದು ತಂದೆಗೆ ಹೇಗೆ ಮಗಳು ನಡೆಸ್ತಾಳೆ ಹಾಗೆ ನೀವು ಯಾವತ್ತೂ ಕೈ ಬಿಡದೆ ನನಗೆ ಪ್ರೀತಿ ಕೊಡಿ ಇಂಡಸ್ಟ್ರಿಲಿ, ಇನ್ನು ಸಾಕಷ್ಟು ದೂರ ಹೋಗೋಕ್ಕೆ ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಬಿಸಿ ಇದ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಇದ್ರು ಕೂಡ ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ ರಿಷಾ ಅವರೇ. ಥ್ಯಾಂಕ್ ಯು. ನೀವೇನ್ ಅನ್ಕೊಂಡಿದ್ರ ಕನ್ನಡ ತೆಲುಗು ಅದಷ್ಟೇ ಅಲ್ಲದೆ ಪಂಚ ಭಾಷೆಗಳಲ್ಲೂ ಕೂಡ ಮಿಂಚಿ ಆಲ್ ದ ಬೆಸ್ಟ್. ನಿಮ್ಮ ಬಿಗ್ ಬಾಸ್ ಜರ್ನಿ ನಿಮ್ಗೆ ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ರಿಷಾ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.